ಭಾರತ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ನಿಮ್ಮೆಲ್ಲರ ಆಶಾಕಿರಣವಾಗಿರುವಂತ ಜಗತ್ತಿಗೆ ಆದರ್ಶದ ಬದುಕನ್ನ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ತನ್ನ ಬದುಕಿನ ಎಲ್ಲ ಅನುಭವ ಸಾರವನ್ನ ಜಗತ್ತಿನ ಮುಂದೆ ತೆರೆದಿಟ್ಟುವಂತ ವೈರಾಗ್ಯದ ತವನಿಗೆ ಆಗಿರುವಂತ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸ್ಮರಿಸಿಕೊಂಡು ನಮ್ಮ ಎಲ್ಲ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣವು ಶರಣಾರ್ಥಿ. ವೈರಾಗ್ಯದ ತವನಿಧಿಯಾಗಿರುವಂತ ಅಕ್ಕನವರು ತನ್ನ ಬದುಕಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನೆಲ್ಲವನ್ನು ಕೂಡ ದಾಟಿಕೊಂಡು ಅನುಭವದ ಮಂಟಪದತ್ತ ಅಡಿ ಇಡ್ತಾ ಇರುವಂಥದ್ದನ್ನ ನಾವು ಕಾಣ್ತೇವೆ. ಅನುಭವ ಮಂಟಪದಲ್ಲಿ ಆ ತ್ರಿಪುರಾಂತಕ ಕೆರೆ ಹತ್ರ ಬಂದ್ಬಿಟ್ಟು ಆ ಬಂದೋ ಓಣಿ ಹತ್ರ ಬಂದು ತನ್ನ ಪ್ರತಿನಿತ್ಯದಂತೆ ಶಿವಯೋಗವನ್ನ ಮಾಡ್ತಾ ಲಿಂಗಾನುಸಂಧಾನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತ ಕಿನ್ನರಿ ಬ್ರಹ್ಮಯ್ಯನ ಮುಖಾಂತರವಾಗಿ ಪರೀಕ್ಷೆಗೆ ಒಳಗಾಗಿ ಆ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿ ಅನುಭವ ಮಂಟಪಕ್ಕೆ ಅಕ್ಕ ಬರ್ತಾರೆ ಎನ್ನುವುದು. ಅನುಭವ ಮಂಟಪಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪರಮಾಶ್ಚರ್ಯ. ಅಕ್ಕನನ್ನ ವಿಶೇಷವಾಗಿ ಈ ರೀತಿ ಯಾರನ್ನೂ ಕೂಡ ನಾವು ಇಡೀ ಬದುಕಿನಲ್ಲೇ ಜೀವನದಲ್ಲೇ ಕಂಡು ಕೇಳರಿಯದಂತ ಒಬ್ಬ ಶಿವಯೋಗಿನಿಯನ್ನ ಕಂಡು ಆಶ್ಚರ್ಯಚಕಿತರಾಗಿ ಅನುಭವ ಮಂಟಪದಲ್ಲಿ ನೋಡುವಂಥದ್ದನ್ನ ನಾವು ಕಾಣ್ತೇವೆ. ನಂತರ ಅಲ್ಲಿ ಎಲ್ಲರೂ ಕೂಡ ವಿರಾಜಮಾನರಾಗಿದ್ದಂಥ ಸಂದರ್ಭದಲ್ಲಿ ಅಕ್ಕನನ್ನ ಎಷ್ಟೊಂದು ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಮಡಿಮಾಳ ಮಾಚಯ್ಯನವರು ತಾನು ಮಡಿಮಾಡಿದಂತ ಮಡಿ ವಸ್ತ್ರವನ್ನ ಹಾಕಿ ಅಕ್ಕನನ್ನ ಇಡೀ ಸಭೆಯೇ ಸ್ವಾಗತಿಸಿರುವಂತಹ ಸಂದರ್ಭದಲ್ಲಿ ಅಕ್ಕ ಪ್ರೀತಿಯಿಂದ ಭಕ್ತಿಯಿಂದ ಇಡೀ ಆ ಅನುಭವ ಮಂಟಪದಕ್ಕೆ ಸ್ಪರ್ಶವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಾರೆ. ತದನಂತರ ಆ ಮಡಿಯನ್ನ ಭಕ್ತಿಯಿಂದ ಸರಿಸಿ ಅದನ್ನ ಕೈಯಿಂದ ಪಡೆದುಕೊಂಡು ಇಡೀ ಭಕ್ತಿಗೆ ಶರಣ ಸಮರ್ಪಣೆಯನ್ನ ಮಾಡುವುದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಆಗ ಆ ಮಾಡುವಂತಹ ಸಂದರ್ಭದಲ್ಲಿ ಶರಣರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ, ವಿಶೇಷವಾಗಿ ಅಪ್ಪ ಬಸವಣ್ಣನವರು ಒಬ್ಬ ಮಗು ತಂದೆಯನ್ನ ಕಂಡಾಗ, ತಾಯಿಯನ್ನ ಕಂಡಾಗ ಎಷ್ಟೋ ದಿನಗಳ ನಂತರ ಕಂಡಂತ ಸಂದರ್ಭದಲ್ಲಿ ಹೇಗೆ ನನ್ನವರು ಅನ್ನುವಂತ ಭಾವ ವ್ಯಕ್ತ ಆಗ್ತದೋ ಹಾಗೆ ಅಕ್ಕನಿಗೂ ಆಗುವಂಥದ್ದನ್ನ ನಾವು ಕಾಣ್ತೀವಿ ಅನ್ನುವಂಥದ್ದು. ಅಕ್ಕ ಒಂದ್ ಕಡೆ ಹೇಳ್ತಾರೆ, ಅರಸಿ ತೊಳೆದರಿಲ್ಲ, ಬಳಸಿ ಒಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತನ್ನ ಬರಹ ಕಾಲಕ್ಕಲ್ಲದೆ ಸಾಧ್ಯಬಹುದು. ಶಿವನೊಲುಮೆಗೈಲದು ಚನ್ನ ಮಲ್ಲಿಕಾರ್ಜುನೆಂಗೊಲಿದ ದೇವ, ನಾನು ಆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣವನ್ನು ಮಾಡಿ ನಾನು ಬದುಕಿದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಇಂಥ ಸಮರ್ಪಣ ಭಾವ ಅನ್ನುವಂಥದ್ದು ಅಕ್ಕನದು. ಈ ರೀತಿಯಾಗಿರುವಂತ ಸಮರ್ಪಣ ಭಾವನೆಯನ್ನ ವ್ಯಕ್ತಪಡಿಸಿ ಅಕ್ಕನಿಗೆ ಶಿವಕಾರುಣ್ಯವಾಗಲಾರದೆ ಮತ್ತಿನ್ನೇನು ಕೂಡ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ತನಕ ಕಾದೆ ಅಂದ್ರೆ, ಒಂದು ಹಣ್ಣು, ಒಂದು ಕಾಯಿ ಪರಿಪಕ್ವವಾಗಿ ತಾನೇ ತೊಟ್ಟು ಕಳಚಿ ಬೀಳುವವರೆಗೂ ಕೂಡ ನಾವು ಹೇಗೆ ಕಾಯ್ಬೇಕೋ ಹಾಗೆ ಹಣ್ಣು ಪರಿಪಕ್ವವಾಗುವವರೆಗೆ ಹೇಗೆ ಕಾಯ್ತೀವೋ ಹಾಗೆ ನಾನು ಕೂಡ ಹಲವಾರು ರೀತಿಯಾಗಿರುವಂತಹ ಬದುಕಿನ ಜೀವನದ ಅನುಭವವನ್ನ ಪಡ್ಕೊಂಡು ಮಾಗಿದ ಬದುಕಾಗಿಸಿಕೊಂಡು ನಾನು ಅನುಭವ ಮಂಟಪಕ್ಕೆ ಬಂದಿದ್ದೀನಿ ಎನ್ನುವಂತ ಮಾತು ಹೇಳ್ತಾರೆ. ಹಾಗೆ ಕಾಯಾಗಿದ್ದನ್ನ ನಾವು ಒತ್ತಿ ಹಣ್ಣು ಮಾಡೋದಕ್ಕಾಗಲ್ಲ, ಅದು ಕಾಯಾಗೆ ಉಳಿತದೆ. ಹಾಗೆ ಅನುಭವ ಮಂಟಪಕ್ಕೆ ಬರೋರೆಲ್ಲರೂ ಕೂಡ ಆ ಪರಿಪೂರ್ಣತೆಯನ್ನ ಸಾಧಿಸಿ ಬರಬೇಕು ಅನ್ನುವಂಥದ್ದನ್ನ ಅಕ್ಕ ಹಲವಾರು ರೀತಿಯಾಗಿರುವಂತ ಅನುಭವದ ಎಡೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಬಸವಣ್ಣನವರ ದರ್ಶನವನ್ನ ಅಲ್ಲಿ ಮಾಡಿ ಬಸವಣ್ಣನವರ ಕರ್ತೃತ್ವ, ಆ ಶಕ್ತಿಯನ್ನ ಕಾಣ್ತಾರೆ ಅನ್ನುವಂಥದ್ದು. ಅಕ್ಕ ಬಹುದಿನಗಳ ಕನಸಾಗಿರುವಂತ ಆ ಬಯಕೆ ಈಡೇರಿದಂತ ಸಂದರ್ಭದಲ್ಲಿ ಇಡೀ ಸಭೆಯಲ್ಲಿರುವಂತ ಎಲ್ಲ ಶರಣ ಸಂಕುಲಕ್ಕೆ ಕೃತಜ್ಞತೆಯಿಂದ ಮತ್ತೆ ಆ ಶರಣ ಚಿಂತನೆಗಳಿಗೆಲ್ಲರಿಗೂ ಕೂಡ, ಹಿರಿಯರಿಗೆ, ಅನುಭಾವಿಗಳಿಗೆಲ್ಲರಿಗೂ ಕೂಡ ಭಕ್ತಿಯಿಂದ ಆ ಶಿವಾನುಭವ ಗೋಷ್ಠಿಯ ಸಮೂಹಕ್ಕೆ ಕೃತಜ್ಞತೆಯಿಂದ ಭಕ್ತಿ ಭಾವದಿಂದ ಇಡೀ ಸಭೆಗೆ ಸಾಷ್ಟಾಂಗವನ್ನ ಹಾಕಿ ನಮಸ್ಕಾರವನ್ನ ಮಾಡಿ ಹೇಳ್ತಾರಕ್ಕ, ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ
ಕರ್ಣಂಗಳ ಪಟಲ ಹರಿಯಿತ್ತು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದನಾಗಿ ಎನ್ನ ಹಣೆ ಬರಹದ ಲಿಖಿತ ತೊಳೆದಿತ್ತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಗನ ಬಸವಣ್ಣನ ಪಾದ ಕಂಡು ಮಿಗೇ ಮಿಗೇ ಎನ್ನುತ್ತಿದ್ದೆನು ಅನ್ನುವಂಥದ್ದು. ಇಷ್ಟೊಂದು ಆನಂದ ಸಂತೋಷ ಆಗಿರಬೇಕು ಬಸವಣ್ಣನವರನ್ನ ಕಂಡು ಅಕ್ಕನಿಗೆ ಅನ್ನುವಂಥದ್ದು. ಅಂತ ಸಜ್ಜನ ಸದಾಚಾರಿಗಳ ಆಹಾ ಮಹಾತ್ಮರ ಶರಣರ ದರ್ಶನವನ್ನ ಕಂಡು ಕಣ್ಗಳಿಗೆ ಮನಸ್ಸಿಗೆ ಆನಂದವಾಯಿತು ಅನ್ನುವಂಥದ್ರನ್ನ ಅಕ್ಕ ತನ್ನ ಬದುಕಿನ ಸಂತೋಷವನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನೋದು. ಇಡೀ ಸಭೆಗೆ ಎಲ್ಲರನ್ನು ಕೂಡ ಒಂದು ಸಲ ದಿಟ್ಟಿಸಿ ಅಕ್ಕ ಎಲ್ಲರನ್ನು ಕೂಡ ನೋಡಿ ನಮಸ್ಕಾರವನ್ನ ಮಾಡ್ತಾರೆ ಅನ್ನುವಂಥದ್ದು. ಶರಣರು ನಮಸ್ಕಾರದ ಬಗ್ಗೆಯೂ ಕೂಡ ಹಲವಾರು ರೀತಿಯಾಗಿರುವಂತ ವಿಶೇಷವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗೆ ಬಾಗಿದ ತಲೆ ಮುಗಿದ ಕೈಯಾಗಿ ವಂದಿಸಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ಉದಾಹರಣೆಯನ್ನು ಕೂಡ ಕೊಡ್ತಾರೆ ಎನ್ನುವಂಥದ್ದು. ಗೊನೆ ಬಾಳೆಯ ಗೊನೆ ಬಿಟ್ಟಂತ ಸಂದರ್ಭದಲ್ಲಿ ಗಿಡ ಬಾಗ್ತದೆ ಎನ್ನುವಂಥದ್ದು. ಹಾಗೆ ಒಂದ್ ಕಡೆ ಉದಾಹರಣೆ ಕೊಡ್ತಾರೆ, ಬಿದಿರು ಬಾಗಿದೆ ಅಂತ ಹೇಳಿ ನಾವ್ ಹೇಳ್ತೀವಿ, ಆದ್ರೆ ಬಿದಿರು ನೇರವಾಗಿ ಹೋಗ್ಬೇಕಲ್ವಾ, ನೇರವಾಗಿ ಹೋಗಿದ್ದು ಬಿದಿರು ಬಹಳ ಚೆನ್ನಾಗಿ ಅಂತೀವಿ. ಆದ್ರೆ ಶರಣರು ಹೇಳ್ತಾರೆ ಆ ನೇರವಾಗಿರುವಂತ ಬಿದಿರು ಏನಾಗ್ತದೆ ಅಂದ್ರೆ ಡೊಂಬರ ವ್ಯಕ್ತಿ ಅದರ ಮೇಲೆ ತುಳಿದಾಡ್ಕೊಂಡು ಓಡಾಡ್ತಾನೆ ಅನ್ನುವಂಥದ್ದು. ಆ ಬಾಗಿರುವಂತ ಆ ಬೊಂಬು ಗುರುವಿನ ಆ ಪಲ್ಲಕ್ಕಿಗೆ ಆ ಶಿರದ ಮೇಲೆ ರಾರಾಜಿಸ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಹಾಗೆ ಮುಗಿದ ಕೈ ಬಾಗಿದ ತಲೆಯಾಗಿ ಆ ಶರಣ ಸಮೂಹಕ್ಕೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅನ್ನುವಂಥದ್ದು. ಹಲವಾರು ಜನ ಒಂದೊಂದು ರೀತಿಯಾಗಿರುವಂತ ನಮಸ್ಕಾರವನ್ನ ಮಾಡೋದನ್ನು ನೋಡ್ತೀವಿ ಅನ್ನುವಂಥದ್ದು. ಕೈ ಮುಗಿದು ಮಾಡ್ತೀವಿ, ತನು ಮುಟ್ಟಿ ಮಾಡ್ತೀವಿ, ಮನ ಮುಟ್ಟಿ ಮಾಡ್ತೀವಿ ಅನ್ನುವಂಥದ್ದು. ಹಾಗೆ ಕೆಲವರು ದೀರ್ಘದಂಡ ನಮಸ್ಕಾರವನ್ನ ಹಾಕುವಂಥದ್ದು ನಾವು ನೋಡ್ತೇವೆ ಅನ್ನುವಂಥದ್ದು. ಒಟ್ಟಾರೆ ಮನಪೂರ್ವಕವಾಗಿ ಅಕ್ಕ ಇಡೀ ಸಭೆಗೆ ಆ ಶರಣ ಸಮೂಹಕ್ಕೆ ವಿಶ್ವಗುರು ಆ ಬಸವಣ್ಣನವರ ಶ್ರೀಚರಣಕ್ಕೆ ಭಕ್ತಿಯಿಂದ ಶರಣ ಸಮರ್ಪಣೆಯನ್ನ ಮಾಡಿ ನನ್ನ ಬದುಕು ಜೀವನ ಅದು ಪಾವನ ಆಯಿತು ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಅಂತ ಭಕ್ತಿ ಭಾವದಿಂದ ಪಾವನವಾದೆ ನಾನು ಮಹಾತ್ಮರ ದರ್ಶನದಿಂದ ಅನ್ನುವಂತ ಮಾತನ್ನ ಹೇಳ್ತಾರೆ ಅಕ್ಕ. ಅಂತ ಅಕ್ಕನಿಗೆ ಬಸವಣ್ಣನವರು ಭಕ್ತಿಯಿಂದ ವಂದಿಸಿ ಅಕ್ಕನನ್ನ ಪ್ರೀತಿಯಿಂದ ಆ ಒಲವಿನಿಂದ ಸೂಕ್ಷ್ಮವಾಗಿರುವಂತ ಅಕ್ಕನ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾರೆ ಇಡೀ ಸಭೆಗೆ ಅನ್ನುವಂಥದ್ದು. ಹಾಗೆ ರೂಹಿಂಗಲ್ಲದೆ ಉಳಿದವರಿಗೆ ತನುವಿನ ಹಂಗುಂಟೆ, ಮನವಿಲ್ಲದವಂಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರಿಗೆ ಒಲಿದವರಿಗೆ ಕೌಪೀನನ ಹಂಗುಂಟೆ, ಕೂಡಲ ಸಂಗಮ ದೇವನ್ಯ ಮಹಾದೇವಿ ಅಕ್ಕನೆಂಬ ಭಕ್ತಿಗೆ ಆವ ಹೊರೆಯೂ ಇಲ್ಲ ನೋಡಾ ಪ್ರಭು ಎನ್ನುವಂಥದ್ದು. ಅಲ್ಲಮ ಪ್ರಭುದೇವರಿಗೆ ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ನಾವು ಯಾರನ್ನಾದ್ರೂ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಮುಂದೊಂದು ಇವ್ರಿಗೇನೋ ತೊಡಕಿದೆ ಎನ್ನುವಂತ ಸಂಭವದಲ್ಲಿ ಮೊದಲೇ ಹೇಳ್ಬಿಡ್ತೀವಿ, ತುಂಬಾ ಇವ್ರು ಒಳ್ಳೆಯವರಿದ್ದಾರೆ, ಇವ್ರು ನಮ್ಗೆ ತುಂಬಾ ದಿನದಿಂದ ಪರಿಚಯ ಇದ್ದಾರೆ, ಈ ವ್ಯಕ್ತಿಯನ್ನ ನಾನು ಬಹಳ ದಿನದಿಂದ ಕಂಡಿದ್ದೀನಿ, ಈ ವ್ಯಕ್ತಿ ತುಂಬಾ ಪಾರದರ್ಶಕವಾಗಿ ಒಬ್ಬ ನಿಷ್ಠಾವಂತ ಕಾಯಕ ಯೋಗಿ ಏನೆಲ್ಲ ವಿಧವಾಗಿರುವಂತದ್ದನ್ನ ವ್ಯಕ್ತಪಡಿಸ್ತೀವಿ. ಬಸವಣ್ಣವ್ರಿಗೆ ಈಗೆಲ್ಲಿ ಅಲ್ಲಮ ಪ್ರಭುದೇವರು ಅಕ್ಕನವರಿಗೆ ಎಂತೆಂಥ ಪ್ರಶ್ನೆಗಳನ್ನು ಕೇಳಬಹುದೋ ಅಂತ ಮುಂದಾಲೋಚನೆಯಿಂದ ಅಲ್ಲಮ ಪ್ರಭುದೇವರಿಗೆ ಈ ರೀತಿಯಾಗಿ ಹೇಳ್ತಾರೆ. ಈ ರೂಪ ಹೆಣ್ಣಾಗಿರ್ಬೋದು, ಆ ತನುವಿನ ಹಂಗನ್ನೇ ಅಕ್ಕ ಕೊರ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಯಾವುದೇ ಅಭಿಮಾನ ಇಲ್ಲ ಈ ಕಾಯದ ಮೇಲೆ, ಮನಸ್ಸಿನ ಮೇಲೆ ಅನ್ನುವಂಥದ್ದು. ಹಾಗೆ ಯಾವುದೇ ರೀತಿಯಾಗಿರುವಂತ ಹಂಗಿರಲಾರದೆ ಇರುವಂತ ಯಾವುದೇ ಹೊರೆಯೇ ಇಲ್ಲ ಈಕೆಯಲ್ಲಿ ಎನ್ನುವಂಥದ್ದನ್ನ ಬಸವಣ್ಣನವರು ಅಲ್ಲಮ ಪ್ರಭುದೇವರಿಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ತನು ಮನ ಪ್ರಾಣ ಇವ್ಯಾವುದರ ಹಂಗಿಲ್ಲದೆ ಅಕ್ಕ ದಿಗಂಬರೆಯಾಗಿ ಶಿವನಿಗೆ ಒಲಿದಂತ ವ್ಯಕ್ತಿ, ಅಂತ ಭಕ್ತಿಯನ್ನ ಮಾಡುವಂತ ಅಕ್ಕನಿಗೆ ಯಾವುದು ಕೂಡ ಲೇಪ ಆಗಿಲ್ಲ ಅನ್ನುವಂಥದ್ದನ್ನ ಬಸವಣ್ಣನವರು ಇಡೀ ಸಭೆಗೆ ಪರಿಚಯ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಇಡೀ ಸಭೆಯ ಆಶ್ಚರ್ಯಚಕಿತರಾಗ್ತದೆ. ಅಂತ ಒಬ್ಬ ತಾಯಿ ನಮ್ಮ ಅನುಭವ ಮಂಟಪಕ್ಕೆ ಬಂದಿದ್ದಾರಲ್ಲ ಅಂತೇಳಿ ಬಹಳ ಸಂತೋಷ ಆಗ್ತದೆ. ಅಲ್ಲಿರೋರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾಗಿರುವಂತ ಒಲವು ಚಿಂತನೆ ಉಳ್ಳವರಿಗೆ ಇದೊಂದು ಪಾಠ ಅನ್ನುವಂತ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಆ ತಾಯಿಯನ್ನ ಹಲವಾರು ರೀತಿಯಾಗಿರುವಂತಹ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಬಸವಣ್ಣನವರು ವಿಧ ವಿಧವಾಗಿ ಅಕ್ಕನ ಬಗ್ಗೆ, ಮಕ್ಕಳ ಬಗ್ಗೆ ಒಬ್ಬ ತಂದೆ ಯಾವ ರೀತಿಯಾಗಿ ಹೇಳ್ತಾರೋ ಹಾಗೆ ಅಕ್ಕನನ್ನ ತಾಯಿ ಅಂತ ಹೇಳಿ ಸಂಬೋಧನೆ ಮಾಡೋದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಹೇಳ್ತಾರೆ, ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಮನದ ಲಜ್ಜೆಯ ನೆನಹ ಸುಟ್ಟು ಜೀವದ ಲಜ್ಜೆಯ ಮೋಹವನ್ನ ಅಳಿದವರು ಅಕ್ಕ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗೆ ಈ ಭಾವದ ಕೂಟ ಬತ್ತಲೆಯ ನರಿದು ತನುವ ಸ್ನೇಹವ
ವ್ಯವಹರಿಸಿ ಹೋದ ಆ ಕೂಡಲ ಸಂಗಮ ದೇವಯ್ಯ ಎನ್ನ ಎತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡ ಪ್ರಭುವೆನ್ನಂಥದ್ದು. ನಮ್ಮ ಅಕ್ಕ ಮಹಾದೇವಿ ಆ ತಾಯಿಯ ನಿಲುವನ್ನ ಒಂದ್ಸಲ ನೀವು ನೋಡಿ ಎನ್ನುವಂಥದ್ದನ್ನ ಅಲ್ಲಮ್ಮ ಪ್ರಭುದೇವರಿಗೂ ಮತ್ತು ಇಡೀ ಸಭೆಗೂ ಕೂಡ ಪರಿಚಯವನ್ನ ಮಾಡಿಕೊಡ್ತಾರೆ ಎನ್ನುವಂಥದ್ದು. ತನು ಮನ ಭಾವದ ಆ ಮಲತ್ರಯಗಳನ್ನೆಲ್ಲವನ್ನು ಕೂಡ ಕಳ್ಕೊಂಡು ದಿಗಂಬರಿಯಾಗಿ ದಿವ್ಯಾಂಬರದ ಉಡುಗೊರೆಯನ್ನ ಉಟ್ಟು ಅಕ್ಕ ಆಧ್ಯಾತ್ಮಿಕತೆಯ ನಿಲುವನ್ನ ನೋಡಿ ಪ್ರಭುವೇ ಅಂತ ಮಾತನ್ನ ಹೇಳ್ತಾರೆ ಎನ್ನುವಂಥದ್ದು. ಬಸವಣ್ಣನವರು ನನ್ನ ತಾಯಿ ಎನ್ನುವಂತ ರೀತಿಯಲ್ಲಿ ಸಂಬೋಧನೆ ಮಾಡಿದ್ರೆ ಅಕ್ಕ ಇಡೀ ಸಭೆಗೆ ಮತ್ತೊಮ್ಮೆ ಶರಣುಗಳನ್ನ ಸಮರ್ಪಣೆಯನ್ನ ಮಾಡಿ ಬಸವಣ್ಣನವರನ್ನ ನನ್ನ ತಂದೆ ಅಂತ ಹೇಳಿ ಅಕ್ಕನವರು ಭಾವಿಸ್ತಾರೆ ಎನ್ನುವಂಥದ್ದು. ಇಂಥ ದೈವೀಮಯವಾಗಿರುವಂತಹ ಸಂಬಂಧವನ್ನ ಅನುಭವ ಮಂಟಪದಲ್ಲಿ ಹಲವಾರು ರೀತಿಯಾಗಿರುವಂತಹ ಬದುಕಿನ ಪಾಠವನ್ನ ಕಲಿತೇವೆ ಅನ್ನುವಂಥದ್ದು. ಇಡೀ 12ನೇ ಶತಮಾನದಲ್ಲಿ ಇಡೀ ಮಹಿಳಾ ಕುಲಕ್ಕೆ, ಸ್ತ್ರೀ ಕುಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನೋಂಥದ್ದು. ಹಲವಾರು ರೀತಿಯಾಗಿರುವಂತಹ ಪುರಾಣ ಪುಣ್ಯ ಕಥೆಗಳಲ್ಲಿ ಹೆಣ್ಣಿನ ಬಗ್ಗೆ ಶೋಷಣೆಯನ್ನ ಮಾಡಿರುವಂತದ್ದಿರ್ಬೋದು, ಹೆಣ್ಣನ್ನ ನಿಕೃಷ್ಟವಾಗಿ ಕಂಡಿರ್ಬೋದು, ಹೆಣ್ಣನ್ನ ಒಂದು ರೀತಿ ಎರೆಗೆ ಯಂತ್ರವಾಗಿ ಕಂಡಿರುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆದ್ರೆ ಅನುಭವ ಮಂಟಪದಲ್ಲಿ ಅವರು ಹೇಳ್ತಾರೆ, ನೋಡೋದಕ್ಕೆ ಹೆಣ್ಣು ಗಂಡಿನ ರೂಪವೇ ಇರಬಹುದು, ಆದ್ರೆ ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದನ್ನ ಜೇಡರ ದಾಸಿಮಯ್ಯನವರ ಸತಿ ಪರಿಚಯ ಮಾಡಿಕೊಡ್ತಾರೆ ಸಭೆಗೆ ಅನ್ನುವಂಥದ್ದು. ಹಾಗೆ ಹೆಣ್ತಲದ ಆ ಕುಲಕ್ಕೆ ಇಡೀ ಸಂಕುಲ ಶರಣು ಮಾಡುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕ ಅನುಭವ ಮಂಟಪಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಅನುಭವದ ಪಾಠವನ್ನ ಕಲಿಬೇಕಾಗ್ತದೆ. ಹೀಗೆ ಅಲ್ಲಮ ಪ್ರಭುದೇವರು ಅಕ್ಕನಿಗೆ ಒಂದ್ ಕಡೆ ಅಕ್ಕ ನಿಂತಿರುವಂತ ಆ ಭಾವವನ್ನ ನೋಡಿ ಇಡೀ ಸಭೆಗೆ ಅಕ್ಕ ಮತ್ತೊಮ್ಮೆ ವಂದಿಸ್ತಾರೆ. ಪ್ರಭುದೇವರು ಆ ವಾದವನ್ನ ಸಂವಾದವನ್ನ ಅದ್ಭುತವಾಗಿರುವಂತದ್ದನ್ನ ಪ್ರಾರಂಭವನ್ನ ಮಾಡೋದಕ್ಕೆ ಮೊದಲಿಗೆ ಆ ವಿಶ್ವಗುರು ಬಸವಣ್ಣನವರು ಆ ಅನುಭವ ಮಂಟಪವನ್ನ ಇಡೀ ವಿಶ್ವದಲ್ಲಿಯೇ ಆ ರೀತಿಯಾಗಿರ್ತಕ್ಕಂಥ ಗೋಷ್ಠಿಗಳಿರ್ಬೋದು, ಆ ರೀತಿಯಾಗಿರುವಂತ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲೂ ಕೂಡ ಕಾಣೋದಿಲ್ಲ. ಹಲವಾರು ವಿಶ್ವವಿದ್ಯಾಲಯಗಳನ್ನ ನಾವು ನೋಡಿದ್ದೇವೆ ಅನ್ನುವಂಥದ್ದು. ಆದ್ರೆ ವಿಶ್ವವಿದ್ಯಾಲಯಗಳೆಲ್ಲ ಆ ಒಂದು ಏನಿದೆ ಆ ರೂಪುರೇಷೆ ಅನ್ನುವಂಥದ್ದು ಕಲ್ಲು, ಮಣ್ಣು, ಸಿಮೆಂಟು, ಇಟ್ಟಿಗೆಗಳಿಂದ ಕಟ್ಟಿ ಆ ವಿದ್ಯಾರ್ಜನೆಗೋಸ್ಕರವಾಗಿ ಕಟ್ಟಿರುವಂತದ್ದನ್ನ ವಿಶ್ವವಿದ್ಯಾಲಯಗಳನ್ನ ನಾವು ನೋಡ್ತೇವೆ. ಆದ್ರೆ ಬದುಕಿನ ಮೌಲ್ಯವನ್ನ ಸಮಾಜದ ಪರಿವರ್ತನೆ ಮಾಡೋದಕ್ಕೋಸ್ಕರವಾಗಿ ಹಲವಾರು ಜನ ಅಲ್ಲಿ ಯಾವುದೇ ಜಾತಿ, ವರ್ಗ, ವರ್ಣ ಯಾವುದೂ ಇರಲಾರದೆ ಎಲ್ಲರೂ ಕೂಡ ಬಂದು ಸೇರೋದಕ್ಕೆ ಅನುವು ಮಾಡಿಕೊಡ್ತಾರಲ್ಲ ಬಸವಣ್ಣನವರು. ಅಂತ ಒಂದು ಮಹಾವಿದ್ಯಾಲಯ ಅನ್ನುವಂತ ಅನುಭವ ಮಂಟಪವನ್ನ ಬಸವಾದಿ ಶಿವಶರಣರು ನಿರ್ಮಾಣವನ್ನು ಮಾಡಿ ಅಲ್ಲಿ ಕಾಯಕ, ದಾಸೋಹ, ಶಿವಯೋಗವನ್ನ ಮಾಡೋದಕ್ಕೆ ಯಾವುದೇ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಅರಿವು ಮೂಡಿಸೋದಕ್ಕೋಸ್ಕರವಾಗಿ ಅನುಭವ ಮಂಟಪವನ್ನ ನಿರ್ಮಾಣ ಮಾಡ್ತಾರೆ. ಅಂತ ಅನುಭವ ಮಂಟಪದಲ್ಲಿ ಅಲ್ಲೆಲ್ಲರೂ ಕೂಡ ಶರಣರು ತಿಳಿಯಾದ ಸ್ವಚ್ಛವಾಗಿರುವಂತ ನೀರಿನಲ್ಲಿ ಹಂಸ ಯಾವ ರೀತಿಯಾಗಿ ತೇಲುತ್ತಾ ಆ ಕಮಲದ ಶಲಾಕೆಯನ್ನಷ್ಟೇ ಸ್ವೀಕಾರವನ್ನ ಮಾಡಿ ಆ ಪರಮಾನಂದವನ್ನ ಹೇಗೆ ಅನುಭವಿಸ್ತದೋ ಹಾಗೆ ಶರಣರು ಕೂಡ ಅನುಭವದ ಆ ಗೋಷ್ಠಿಯಲ್ಲಿ ಜೇನು ಹೇಗೆ ಒಂದೊಂದೇ ಹನಿಯನ್ನ ತಂದು ಸಂಗ್ರಹ ಮಾಡಿ ಇಡೀ ಜೇನುಗೂಡನ್ನೇ ಪರಿಪೂರ್ಣತೆಗೊಳಿಸ್ತದೋ ಹಾಗೆ ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಪ್ರಾಂತ್ಯದಿಂದ, ಬೇರೆ ಬೇರೆ ದೇಶದಿಂದ ಎಲ್ಲರೂ ಕೂಡ ಅಲ್ಲಿ ಬಂದು ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವುದರ ಸಲುವಾಗಿ ಅನುಭವ ಮಂಟಪಕ್ಕೆ ಬರ್ತಾರೆ ಅನ್ನುವಂಥದ್ದು. ಅಲ್ಲಿ ಬಂದಂಥವ್ರೆಲ್ಲರೂ ಕೂಡ ಸಾಧನ ಮಾಡೋದಕ್ಕೋಸ್ಕರವಾಗಿ ಬಂದಂಥವ್ರು ಅಲ್ಲೆಲ್ಲರೂ ಕೂಡ ಶರಣಸತಿ ಲಿಂಗಪತಿ ಭಾವದಿಂದ ಅಲ್ಲಿ ಆಸೀನರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಬಸವಾದಿ ಶಿವಶರಣರು ಅಲ್ಲಿ ಎಲ್ಲ ಉಪನಿಷತ್ ಇರ್ಬೋದು, ಆಗಮ ಇರ್ಬೋದು, ವೇದಗಳು ಇವೆಲ್ಲವನ್ನು ಕೂಡ ಅಧ್ಯಯನವನ್ನ ಮಾಡಿ ಸಾರ ತತ್ವವನ್ನ ಅನುಭವವನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲಾ ರೀತಿಯಾಗಿರುವಂತಹ ಜ್ಞಾನವನ್ನ ಪಡ್ಕೊಂಡಿರ್ತವರು ಕೂಡ ಅಲ್ಲಿ ಅನುಭವ ಮಂಟಪದಲ್ಲಿ ಆಸೀನರಾಗಿರುವುದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಅನುಭವ ಮಂಟಪದಲ್ಲಿ ಹಲವಾರು ಜನ ಶರಣರು ಬೇರೆ ಬೇರೆ ರೀತಿಯಾಗಿರುವಂತ ಒಂದೇ ಎಲ್ಲರೂ ಕೂಡ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರಲ್ಲ. ಇಂದಿನ ಅನುಭವವನ್ನ ಎಲ್ಲ ಪಡ್ಕೊಂಡು ಜ್ಞಾನಿಗಳಾದಂಥವ್ರು, ಅನುಭವಿಗಳು ಇರ್ತಾರೆ, ಸಾಧಕರು ಇರ್ತಾರೆ, ಇನ್ನು ಆ ಸಾಧನೆಯ ಹಾದಿಯಲ್ಲಿ ಅಡಿ ಹಿಡಿಯುವಂಥವ್ರು ಇರ್ತಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಅನುಭವ ಮಂಟಪ ಪಾಠವನ್ನ ಕಲಿಸುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು.
ಹಾಗೆ ಶರಣರು ಹೇಳ್ತಾರೆ, ಒಂದು ಮಾಲೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಪುಷ್ಪಗಳನ್ನ ಅದು ಸುಂದರವಾಗಿರ್ಲಿ ಅಂತೇಳಿ ಹೇಗೆ ನಾವು ತಯಾರು ಮಾಡ್ತೀವೋ ಹಾಗೆ ಬಸವಣ್ಣನವರು ಭಕ್ತಿ, ಜ್ಞಾನ, ವೈರಾಗ್ಯ, ಕಾಯಕ ಅನ್ನುವಂತ ಆ ಪ್ರವೃತ್ತಿಯ ಶಿವಯೋಗ ಸಾಧನೆ ಎನ್ನುವಂತ ಪುಷ್ಪದ ಮಾಲೆಯನ್ನ ತಯಾರು ಮಾಡಿ ಆ ಗುರುವಿಗೆ ಸಮರ್ಪಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಅನುಭವ ಮಂಟಪ ಅಂದಾಕ್ಷಣ ನಾವು ಯಾವುದೋ ಒಂದು ಸಭಾಂಗಣ ಅನ್ನುವಂಥದ್ದಲ್ಲ, ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಕೂತು ತನ್ನ ಸತ್ಯದ ದರ್ಶನವನ್ನ ಮಾಡಿ ಆ ಸತ್ಯದ ಸಾಹಿತ್ಯದ ಅನ್ವೇಷಣೆಯನ್ನ ಮಾಡೋದಕ್ಕೋಸ್ಕರವಾಗಿ ಸಾಹಿತ್ಯದ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಸಮಾಜಕ್ಕೆ ಪರಿಚಯ ಮಾಡಿಕೊಡೋದ್ರ ಮುಖಾಂತರವಾಗಿ ಸತ್ಯಾನ್ವೇಷಣೆ ಮಾಡುವಂತ ವೈಶಿಷ್ಟ್ಯವಾಗಿರುವಂತ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದಕ್ಕೆ ಬಸವಣ್ಣನವರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೇದ, ಆಗಮ ಇವೆಲ್ಲವನ್ನು ಕೂಡ ಅಧ್ಯಯನವನ್ನ ಮಾಡಿ ಅದರ ಯಾವುದು ಸಾರ ತತ್ವ ಇದೆಯೋ ಅದನ್ನ ತೆಗೆದುಕೊಂಡು ಷಟ್ಸ್ಥಲ ಸಿದ್ಧಾಂತವನ್ನ ತಯಾರು ಮಾಡ್ತಾರೆ. ಆ ಷಟ್ಸ್ಥಲ ಸಿದ್ಧಾಂತ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕವಾಗಿರುವಂತಹ ಸಾಧನೆಯ ಮೆಟ್ಟಿಲು ಅನ್ನುವಂಥದ್ದು. ನಾವು ಹೇಳ್ತಾ ಇರ್ತೀವಿ ನೋಡ್ರಿ, ಮೊದಲು ನಮಗೆ ಒಂದು ಹಂತಕ್ಕೆ ಶಿವಯೋಗ ಸಾಧನೆಯನ್ನ ಮಾಡ್ತೀವಿ. ನಮ್ಮ ಹರಿದಾಡುವಂತ ಮನಸ್ಸು ನಿಲ್ಲಬೇಕಾದ್ರೆ ನಾವು ಧ್ಯಾನ, ಪ್ರಾರ್ಥನೆ, ಯೋಗ ಯಾವ ರೀತಿಯಾಗಿ ಪ್ರಾರಂಭಿಕ ಹಂತವಾಗಿ ಬೇಕೋ ತದನಂತರ ಶಿವಯೋಗ ಸಾಧನೆಯನ್ನು ಮಾಡ್ತಾ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಂಡು ತದನಂತರ ಇಡೀ ಶರೀರದಲ್ಲಿ ಚಕ್ರಗಳನ್ನ ಯಾವ ರೀತಿಯಾಗಿ ಜಾಗೃತ ಮಾಡ್ಕೊಳ್ತೀವೋ ಹಾಗೆ ಅದು ಅಂತ ಅನ್ನುವಂಥದ್ದು ಆ ಷಟ್ಸ್ಥಲ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥದ್ದು ಅಂತ ಶಿವಯೋಗ ಸಾಧನೆಯನ್ನು ಮಾಡಿರುವಂತ ಎಲ್ಲ ಶರಣರು, ಸಂತರು ಅಲ್ಲಿ ಅನುಭವ ಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ ಎನ್ನುವಂಥದ್ದು. ಅಲ್ಲಿ ಬರೀ ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಲೌಕಿಕವಾಗಿರುವಂತ ಯಾವುದೇ ರೀತಿಯಾಗಿರುವಂತ ಅಲ್ಲಿ ಲವಲೇಶಗಳು ಇರಲಾರದೆ ಎಲ್ಲರೂ ಕೂಡ ಪಾರಮಾರ್ಥಿಕವಾಗಿರುವಂತಹ ಜಿಜ್ಞಾಸೆ ಉಳ್ಳವರನ್ನೇ ಪ್ರಭುದೇವರು ಅಲ್ಲೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಅಂತ ವೈಚಾರಿಕವಾಗಿರುವಂತ ಚಿಂತನೆಗಳನ್ನ ಮಾಡುವಂತ ಎಲ್ಲ ಶರಣರು ಸಾವಿರಾರು ಜನ, ನಾವು ಹೇಳ್ತೀವಲ್ಲ ಲಕ್ಷದ ಮೇಲೆ 96,000 ಜನ ಇದ್ರು, 770 ಜನ ಅಮರಗಣಗಳನ್ನು ಹೊಂದಿತ್ತು ಅನುಭವ ಮಂಟಪ ಅನ್ನುವಂಥದ್ದು. 33 ಜನ ಶರಣೀಯರು ಕೂಡ ತಮ್ಮ ಅನುಭವ ಚಿಂತನೆ ಎಲ್ಲ ಅಲ್ಲಿ ಸ್ವತಂತ್ರವಾಗಿ ಪ್ರತಿಪಾದಿಸೋದಕ್ಕೆ ಬಸವಣ್ಣನವರು ಅನುವು ಮಾಡಿಕೊಟ್ಟಿದ್ರು ಅನ್ನುವಂಥದ್ದು. ಇಂತೆಂಥ ಅದ್ಭುತವಾಗಿರುವಂತಹ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಅಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಂಥ ಗೋಷ್ಠಿ ನಡೀತಾ ಇತ್ತು ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತದೆ ಅನ್ನುವಂಥದ್ದು. ಅಂತ ನಾವು ಆ ಅನುಭವವನ್ನ ಸಾಹಿತ್ಯದ ಮುಖಾಂತರವಾಗಿ ಓದಿ ನಾವು ಹೃದಯಕ್ಕೆ ತಂದ್ಕೊಳ್ಳೋಕ್ಕಿಂತಲೂ ಕೂಡ ಅದು ಅನುಭವವನ್ನ ಪಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಅನುಭವದ ಸಾರ ಸತ್ವವನ್ನ ತನ್ನ ಬದುಕಿನಲ್ಲಿ ಜೀವನದಲ್ಲಿ ಅನುಭವಿಸ್ಕೋಬೇಕು ಅನ್ನುವಂಥದ್ದು. ಅಂತ ಸಮ್ಯಕ್ ಜ್ಞಾನವನ್ನ ಅರಿತಕ್ಕಂತ ಆ ಸೂಕ್ಷ್ಮಮತಿಯಾಗಿರುವಂತಹ ತೀಕ್ಷ್ಣಮತಿಯಾಗಿರುವಂತಹ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥದ್ದು. ನಾವು ಈಗ ನಿನ್ನೆ ತಾನೇ ಪ್ರಸ್ತಾಪ ಮಾಡಿದಾಗೆ ನಾವೇನ್ ಪಾರ್ಲಿಮೆಂಟ್ ಅಂತೀವೋ, ಸಂಸತ್ ಅಂತೀವೋ, ಅದರಲ್ಲಿ ಬಸವಣ್ಣನವರು ಅಂದಿನ ಅನುಭವ ಮಂಟಪದಲ್ಲಿ ಆ ಅನುಭವ ಗೋಷ್ಠಿಯಲ್ಲಿ ಆ ಸಂಸತ್ತಿನಲ್ಲಿ ಬಸವಣ್ಣನವರು ಹಲವಾರು ರೀತಿಯಾಗಿರುವಂತಹ ಕಾರ್ಯವನ್ನ ನಿಭಾಯಿಸಿರುವಂತಹ ಅನುಭವ ಆಗ್ತದೆ ಅನ್ನುವಂಥದ್ದು. ಪ್ರಧಾನಿಯಾಗಿಯೂ ಕೂಡ ಕಾಯಕವನ್ನ ನಿರ್ವಹಣೆ ಮಾಡಿದ್ರು. ಅವರು ಹಣಕಾಸು ಸಚಿವರಾಗಿಯೂ ಕೂಡ ಕಾರ್ಯ ನಿರ್ವಹಣೆ ಮಾಡಿದ್ರು ಅನ್ನುವಂಥದ್ದು. ಅವರ ಬದುಕಿನಲ್ಲೂ ಹಲವಾರು ರೀತಿಯಾಗಿರತಕ್ಕಂತ ಎಡರು ತೊಡರುಗಳು, ಪರೀಕ್ಷೆಗಳು ಬರ್ತವೆ. ಬರೀ ನಮ್ಮ ಅಕ್ಕನ ಬದುಕಿನಲ್ಲಿ ಅಷ್ಟೇ ಅಲ್ಲ, ಬಸವಣ್ಣನಿಗೂ ಕೂಡ ಬರುವಂತದ್ದನ್ನ ನಾವು ಕಾಣ್ತೇವೆ ಎನ್ನುವಂಥದ್ದು. ಬಸವಣ್ಣನಿಗೂ ಕೂಡ ಒಂದು ರೀತಿ ಪರೀಕ್ಷೆಯನ್ನು ಬಂದಾಗ ಇಡೀ ಬೊಕ್ಕಸದಲ್ಲಿ ಬಸವಣ್ಣನವರು ಕಾಯಕವನ್ನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾರೆ ಬಿಜ್ಜಳ ಮಹಾರಾಜನಿಗೆ, ಮಹಾರಾಜರೇ, ಇಡೀ ನಮ್ಮ ಕಲ್ಯಾಣದ ಬೊಕ್ಕಸ ಬಸವಣ್ಣನವರು ಇಡೀ ಬಂದವರೆಲ್ಲರಿಗೂ ಕೂಡ ಮನಸ್ಸ ಇಚ್ಛೆ ದಾನವನ್ನ ಮಾಡ್ತಾ ಇದ್ದಾರೆ, ದಾಸೋಹವನ್ನು ಮಾಡ್ತಾ ಇದ್ದಾರೆ, ಲೆಕ್ಕಪತ್ರವೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಬಸವಣ್ಣನವರು ಇಡೀ ಲೆಕ್ಕಪತ್ರ ವ್ಯವಹಾರವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಪಾರದರ್ಶಕವಾಗಿ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಎಲ್ಲಿ ಹೋಯ್ತು ಆ ನಿಧಿ ಎಲ್ಲ ಅಂತ ಕೇಳಿದಾಗ, ನೀವು ಕೂತಿರುವಂತಹ ಸಿಂಹಾಸನದ ಅಡಿಯಲ್ಲೇ ಇದೆ ಅಂತ ಹೇಳಿದಾಗ ಅದನ್ನ ತರಿಸಿ ನೋಡ್ತಾರೆ. ಅವೆಲ್ಲವೂ ಕೂಡ ಆ ಪಾರದರ್ಶಕವಾಗಿ ಹಾಗೇ ಇರ್ತದೆ. ಅವಾಗ ಬಸವಣ್ಣನವರು ಹೇಳ್ತಾರೆ, ಯಾವುದೇ ರೀತಿಯಾಗಿರುವಂತಹ ಅಧಿಕಾರ ಆಸೆಗೋಸ್ಕರವಾಗಿ ಆ ಪದವಿಯನ್ನ ನಾನು ಸ್ವೀಕಾರ ಮಾಡಿಲ್ಲ ಅನ್ನುವಂತ ಉದ್ದೇಶವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಎಷ್ಟು ನಿಷ್ಠೆ ಪ್ರಾಮಾಣಿಕವಾಗಿರುವಂತಹ ಕಾಯಕವನ್ನ ಮಾಡ್ತಾ ಇದ್ರಪ್ಪ ಬಸವಣ್ಣವರು ಅಂದ್ರೆ 2 ದೀಪಗಳನ್ನ ಹಚ್ಚಿಟ್ಕೊಂಡು ಕಾಯಕವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ತನ್ನ ಪಾಲಿನ ತನ್ನ
ಕೌಟುಂಬಿಕವಾಗಿರುವಂತಹ ಬದುಕಿನ ನಿರ್ವಹಣೆಗೋಸ್ಕರವನ್ನು ಮಾಡುವಂತಹ ಲೆಕ್ಕಪತ್ರವನ್ನ ಬರೆಯುವಾಗ ತನ್ನ ಮನೆಯ ಎಣ್ಣೆ ದೀಪದಿಂದ ಹಚ್ಕೊಂಡು ಅದನ್ನ ಬರೀತಾ ಇದ್ರು. ತದನಂತರ ಆ ಸಮಾಜದ ಆ ಆರ್ಥಿಕ ಸುಭದ್ರತೆಯ ಲೆಕ್ಕಪತ್ರವನ್ನ ಬರೀಬೇಕಾದ್ರೆ ಈ ದೀಪವನ್ನ ಆರಿಸಿ ಆ ದೀಪವನ್ನ ಹಚ್ಕೊಂಡು ಆ ಲೆಕ್ಕಪತ್ರ ವ್ಯವಹಾರವನ್ನ ಮಾಡ್ತಿದ್ರು. ಎಂತ ಸಮಯ ಪ್ರಜ್ಞೆ ಅನ್ನುವಂಥದ್ದು, ಎಂತ ಆರ್ಥಿಕವಾಗಿರುವಂತಹ ತಜ್ಞರಾಗಿದ್ರು ಅನ್ನುವಂಥದ್ದನ್ನ ಬಸವಣ್ಣನವರು ನಾವು ಆಲೋಚನೆ ಮಾಡಬೇಕು ಅನ್ನುವಂಥದ್ದು. ಅಂತ ಆಲೋಚನೆಯನ್ನ ಇಟ್ಕೊಂಡು ಸಮಾಜನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರವಾಗಿ ಅಜ್ಞಾನದಿಂದ ಕೂಡಿರುವಂತಹ ಸಮಾಜಕ್ಕೆ ಬಡಿದೆಚ್ಚರಿಸುವಂತರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಆ ಕಾಯಕ ದಾಸೋಹ ಶಿವಯೋಗದ ಮಹತ್ವವನ್ನ, ಈ ಸಮಾಜದಲ್ಲಿ ಆಗುವಂತ ವೈಪರೀತ್ಯಗಳ ಬಗ್ಗೆ ಆಲೋಚನೆಯನ್ನು ಮಾಡೋದಕ್ಕೆ ಆ ಮಹಾವಿದ್ಯಾಲಯದಂತಿರುವಂತಹ ಅನುಭವ ಮಂಟಪವನ್ನ ಬಸವಣ್ಣನವರು ನಮಗೆ ನೀಡಿದ್ದಾರೆ ಎನ್ನುವಂಥದ್ದು. ಅಂತ ಅನುಭವ ಮಂಟಪದಲ್ಲಿ ಹಲವಾರು ಜನ ಶರಣರು ಇರುವಂತದ್ದನ್ನು ನಾವು ನೋಡ್ತೇವೆ. ಹಾಗೆ ಅನುಭವ ಮಂಟಪದ ಮಹತ್ವವನ್ನ ಮತ್ತೆ ಪರಿಚಯವನ್ನ ಮಾಡಿಕೊಡ್ತಾರೆ ಶರಣರು. ಅರಿವಿನ ಆಪ್ಯಾಯನಕ್ಕೆ ಅನುಭಾವವೇ ಆಶ್ರಯ, ಲಿಂಗಾನುಭವದಿಂದ ನಿಮ್ಮ ಕಣ್ಣೆನ್ನ ಮರದೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು. ಎಂತ ಅನುಭಾವಿಗಳು ಬಂದಿದ್ರು ಅಲ್ಲಿ. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಅನ್ನುವಂಥದ್ದು. ಅಂತ ಅನುಭವದ ಆಶ್ರಯವನ್ನ ಪಡ್ಕೊಂಡು ಅಲ್ಲಿ ಅರಿವಿನ ತೃಪ್ತಿಯನ್ನ ಪಡ್ಕೊಂಡು ಜ್ಞಾನವನ್ನ ಅನುಭವವನ್ನ ಪಡ್ಕೊಳ್ತಾ ಇದ್ರು ಅನ್ನುವಂಥದ್ದು. ಒಂದ್ ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಕೂಡಲ ಚೆನ್ನಯ್ಯ ಸಂಗಯ್ಯನ ಅನುಭವವನ್ನರಿಯದವರು ಎಷ್ಟು ಕಾಲ ಇದ್ದರೇನು ಅದು ವ್ಯರ್ಥ ಅನ್ನುವಂತ ಮಾತು ಹೇಳ್ತಾರೆ ಶರಣರು. ಅನುಭವವನ್ನ ಪಡ್ಕೊಂಡು ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು. ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಅನ್ನುವಂಥವ್ರು ಎಷ್ಟು ದಿನ ತನ್ನ ಬದುಕಿನಲ್ಲಿ ಪರಿವರ್ತನೆ ಆಗ್ಲಿಲ್ಲ, ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ದಿನ ಇದ್ದು ಏನ್ ಪ್ರಯೋಜನ ಅನ್ನುವಂತ ಮಾತನ್ನ ಷಡ್ಸ್ಥಲ ಚಕ್ರವರ್ತಿಗಳಾಗಿರುವಂತಹ ಚನ್ನಬಸವಣ್ಣರು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಆ ಶುಷ್ಕವಾಗಿರುವಂತಹ ಅನುಭವ ಇಲ್ಲದಂತ ವ್ಯಕ್ತಿಗಳು ನಾನು ಅನುಭವವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಅದರ ಅನುಭವನೇ ಬೇರೆ ಅನುಭಾವನೆ ಬೇರೆ, ಸುಮ್ಮನೆ ಅನುಭವವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಅನುಭಾವಿ ಅಂತ ಹೇಳ್ಕೊಂಡಿದ್ರೆ ಏನು ಪ್ರಯೋಜನ ಅಂತ ಹೇಳಿ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ಅನುಭವವಿಲ್ಲದ ಭಕ್ತಿ ಅನುವಿಂಗೆ ಬಾರದು, ಅನುಭವವಿಲ್ಲದವರ ಸಂಘ ಸಮರಸಕ್ಕೆ ನಿಲುಕದು, ಅನುಭವವಿಲ್ಲದ ಪ್ರಸಾದ ಆ ಪರಿಣಾಮವನ್ನ ಕೊಡದು, ಅನುಭವವಿಲ್ಲದ ಏನನ್ನೂ ಕೂಡ ಅರಿಯಬಾರದು, ತನ್ನಲ್ಲಿ ಸನ್ನಿಹಿತವ ಉಳ್ಳಡೆ ಶಿವಶರಣರ ಸಂಘವೇತಕ್ಕೆ ಅನ್ನುವಂಥದ್ದನ್ನ ಬಸವಣ್ಣವರು ಹೇಳ್ತಾರೆ. ಅನುಭವ ಅನ್ನುವಂಥದ್ದು ಮಾತಿನ ಮಂಥನವಲ್ಲ, ಅದು ಅನುಭವ ಅನ್ನುವಂಥದ್ದು ಪ್ರಭುವೇ ಅನ್ನುವಂಥದ್ದನ್ನ ಮತ್ತೆ ಸಭೆಗೆ ಪರಿಚಯ ಮಾಡ್ಕೊಳ್ತಾರೆ. ಸುಮ್ಮನೆ ನಾವೇನೋ ನಮ್ಮ ಕಾಯಕದ ನಂತರ ಬಂದು ಕೂತ್ಕೊಂಡು ಇಲ್ಲೇನೋ ಮಾತಾಡೋದಕ್ಕೋಸ್ಕರವಾಗಿ ನಾವ್ಯಾರು ಬಂದಿಲ್ಲ. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಧಾರ್ಮಿಕವಾಗಿರುವಂತ ಚಿಂತನೆಯನ್ನ ಮಾಡೋದಕ್ಕೋಸ್ಕರವಾಗಿ ಬಸವಣ್ಣವರು ಹೇಳ್ತಾರೆ, ನುಡಿಯಲ್ಲಿ ಭಕ್ತಿ ಪ್ರಸಾದ ಲಿಂಗಾಂಗ ಸಾಮರಸ್ಯವನ್ನ ಆ ಭಾವ ಆತ್ಮಾವಲೋಕನವನ್ನ ಮಾಡಿಕೊಂಡು ಅನುಭವವನ್ನ ನಿವೇದನೆಯನ್ನ ಮಾಡಿಕೊಂಡು ಆ ಪರವಸ್ತುವಿನ ಅನುಭವವನ್ನ ಪಡ್ಕೊಂಡು ಈ ಜಗತ್ತಿಗೆ ಸಾರೋದಕ್ಕೋಸ್ಕರವಾಗಿ ಸತ್ಯ ಸುಂದರವಾಗಿರುವಂತ ಆ ಸೃಜನವಾಗಿರುವಂತ ಅನುಭವವನ್ನ ಎಡೆ ಮಾಡಬೇಕು. ಎಂಥ ಅನುಭವವನ್ನ ಎಡೆ ಮಾಡಬೇಕು ಅಂತ ಹೇಳ್ತಾರಪ್ಪ ಅಂದ್ರೆ, ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ, ಅನುಭವದಿಂದ ನಿಮ್ಮ ಶರಣನ ಅನುಪಮ ಸುಖ ದೊರಕಿತ್ತು. ಆನೊಂದು ನುಡಿದರೆ ತಾನೊಂದು ನುಡಿಯುವುದು, ತಾನೊಂದು ನುಡಿದರೆ ಆನೊಂದು ನುಡಿಯುವುದು. ಇದು ಕಾರಣ ಅವರಿಗೆ ನಮಗೆ ಮೇಳೈಸಲಿಲ್ಲ, ಮೇಳವಿಲ್ಲ, ಅನುಭವ ಗೋಷ್ಠಿ ಇಲ್ಲ, ಅಂತವರಿಗೆ ಅನುಭವ ಗೋಷ್ಠಿ ಇಲ್ಲ ಅನ್ನುವಂಥದ್ದನ್ನ ಆ ಪ್ರಭುದೇವರು ಹೇಳ್ತಾರೆ. ಯಾರು ಆ ಲಿಂಗಾನುಭವವನ್ನ ಪಡ್ಕೊಳ್ತಾರೆ, ಜಂಗಮದ ನಿಲವನ್ನ ಅರ್ತಿರ್ತಾರೆ, ಪ್ರಸಾದದ ಮಹತ್ವವನ್ನ ಅರ್ತ್ಕೊಂಡಿರ್ತಾರೆ, ಅದರ ಪರಿಣಾಮವನ್ನ ಅನುಭವವನ್ನ ತನ್ನದಾಗಿಸ್ಕೊಂಡಿರ್ತಾರೆ, ಅಂತವ್ರಿಗೆ ಮಾತ್ರ ಇಲ್ಲಿ ಅವಕಾಶವೇ ವಿನಃ ನಾವೊಂದು ಹೇಳಿದ್ರೆ ಅವರೊಂದು ಕೇಳೋದು, ಅವರೊಂದು ಹೇಳಿದ್ರೆ ಮತ್ತೊಂದೇನೋ ಕೇಳೋದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಶರಣರು ನಿಖರವಾಗಿ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಹಾಗೆ ಹೇಳ್ತಾರೆ, ಅನಂತ ಕಾಲ ಹೋಗಿ ಕರುಮರಾದಿಗಳಲ್ಲಿ ತಪವಗೈದಡೇನು, ಒಂದು ದಿನ ಗುರುಚರಣ ಸೇವೆಯನ್ನ ಮಾಡಿದರೆ ಸಾಲದೇ ಅಯ್ಯ. ಅನಂತ ಕಾಲ ಗುರು ಚರಣ ಸೇವೆಯನ್ನ ಮಾಡುವುದಕ್ಕಿಂತಲೂ ಕೂಡ ಒಂದು ದಿನ ಲಿಂಗ ಪೂಜೆಯನ್ನ ಮಾಡಿದರೆ ಸಾಲದೇ ಅಯ್ಯ ಅನ್ನುವಂಥದ್ದು. ಅನಂತ ಕಾಲ ಲಿಂಗ ಪೂಜೆ ಮಾಡಿದರೇನು, ಒಂದು ದಿನ ಜಂಗಮ ತೃಪ್ತಿ ಮಾಡಿದರೆ ಸಾಲದೆ. ಅನಂತ ಕಾಲ ಜಂಗಮ ತೃಪ್ತಿ ಮಾಡುವುದರಿಂದ ಒಂದು ನಿಮಿಷವಾದರೂ ಶರಣರ ಅನುಭವ ಗೋಷ್ಠಿಯಲ್ಲಿ
ಪಾಲ್ಗೊಳ್ಬೇಕು ಅನ್ನುವಂತ ಮಾತನ್ನ ಬಹಳ ಸೊಗಸಾಗಿ ಹೇಳ್ತಾರೆ ಎನ್ನುವಂಥದ್ದು. ಅದಕ್ಕೆ ಒಂದ್ ಕಡೆ ಬೇಡರ್ ದಾಸಿಮಯ್ಯನವರು ಹೇಳ್ತಾರೆ ನೋಡಿ, ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಇರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂತ ಮಾತಾಡ್ತಾರೆ. ಹಾಗೆ ಶರಣರ ಅನುಭವ ಗೋಷ್ಠಿಯಲ್ಲಿ ನಾನು ಅನುಭವ ಅಮೃತವನ್ನ ಪಡ್ಕೊಂಡ್ರೆ ಸಾಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಎಲ್ಲದಕ್ಕೂ ಕೂಡ ಯಾವುದು ಶ್ರೇಷ್ಠ ಅನ್ನುವಂಥದ್ದನ್ನು ಕೂಡ ಬಸವಣ್ಣನವರಲ್ಲಿ ಪ್ರತಿಪಾದಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗೆ ಅನುಭವ ಅನ್ನುವಂಥದ್ದು ಯಾವ ರೀತಿ ಅನ್ನುವಂಥದ್ದು ಹೇಳ್ತಾರೆ. ಅನುಭವ ಎನ್ನುವಂಥದ್ದು ಆತ್ಮವಿದ್ಯೆ, ಅನುಭವ ಎನ್ನುವಂಥದ್ದು ತಾನೆಂಬುದನ್ನು ತೋರಿಸುವಂಥದ್ದು, ಅನುಭವ ಎನ್ನುವಂಥದ್ದು ನಿಜ ನಿವಾಸ ಅನ್ನುವಂಥದ್ದು ಹೇಳ್ತಾರೆ. ಅಂತ ನಿಜದ ನಿವಾಸವನ್ನ ನಾನು ಈ ಕಾಯದಲ್ಲಿ, ತನುವಿನಲ್ಲಿ, ಶರೀರದಲ್ಲಿ ನಾನು ಅಳವಡಿಸ್ಕೋಬೇಕು ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಅಕ್ಕನಿಗೆ ಅಲ್ಲಮ ಪ್ರಭುದೇವರು ಹಲವಾರು ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಣಿಯಾಗ್ತಾರೆ. ಆ ಸಂದರ್ಭದಲ್ಲಿ ಅಕ್ಕ ತನ್ನ ಬದುಕಿನಲ್ಲಿ ಆಗುವಂತ ಎಲ್ಲ ಅನುಭವಗಳನ್ನ ತೆರೆದಿಟ್ಟ ಪುಸ್ತಕದಂತೆ ಪ್ರಚುರಪಡಿಸೋದಕ್ಕೆ ಅಕ್ಕನು ಕೂಡ ಅಣಿಯಾಗಿರ್ತಾರೆ ಎನ್ನುವಂಥದ್ದು. ಆ ಸಭೆಯಲ್ಲಿ ಮೊದಲಿಗೆ ಅಕ್ಕನಿಗೆ ಒಂದು ಪ್ರಶ್ನೆಯನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಉದಮದದ ಯೌವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಅನ್ನುವಂತ ಮಾತ ಕೇಳ್ತಾರೆ. ಆಗ ಅಕ್ಕನಿಗೆ 18-20 ವರ್ಷ ಇರ್ಬೋದು. ಅಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳನ್ನ ಪಡ್ಕೊಂಡು ಈಗಾಗಲೇ ಒಂದ್ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ದೂರದಿಂದ ಬಂದಂತ ವ್ಯಕ್ತಿಯನ್ನ ಏನು ಕೇಳೋದಿಲ್ಲ. ಬಂದಂತ ವ್ಯಕ್ತಿಯನ್ನ ಅತಿಥಿ ಸತ್ಕಾರ ಮಾಡಿದ್ರೆ ಸಾಕು, ಆಮೇಲೆ ಅವರ ಕಷ್ಟ ಸುಖವನ್ನ ವಿಚಾರ ಮಾಡ್ಬೇಕು ಅಂತ ಹೇಳ್ತೀವಿ. ಅಥವಾ ಬದುಕಿನಲ್ಲಿ ಏನಾದ್ರು ನೋವನ್ನ ಉಂಡಿದ್ರೆ ಅದು ಯಾವುದು ಕೂಡ ಕೇಳಬಾರ್ದು, ಮತ್ತೆ ನೆನಪಿಸಬಾರ್ದು ಅಂತ ಮಾತುಗಳನ್ನ ಆಡ್ತೀವಿ. ಆದ್ರೆ ಆಕೆಯನ್ನ ಪರೀಕ್ಷೆ ಮಾಡಲು ಸುಗ ಅಲ್ಲಮ ಪ್ರಭುದೇವರು ಹಲವಾರು ರೀತಿಯಾಗಿರುವಂತ ಪ್ರಶ್ನೆಗಳನ್ನ ಕೇಳುವಂತ ಸಂದರ್ಭದಲ್ಲೂ ಅಕ್ಕನು ಕೂಡ ಅಷ್ಟೇ ತಾಳ್ಮೆಯಿಂದ ಉತ್ತರವನ್ನ ನೀಡ್ತಾರೆ ಎನ್ನುವಂಥದ್ದು. ಹಾಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ್ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಕೂಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳೆಯಲೆಂದು ನಾನು ಬಂದಿರುವೆ ಎನ್ನುವಂತ ಮಾತನ್ನ ಹೇಳ್ತಾರೆ. ನಾನು ಆಡೋದು, ಪಾಡೋದು, ಕೇಳೋದು ಎಲ್ಲವೂ ಕೂಡ ಶರಣರ ಸತ್ಸಂಗದಲ್ಲೇ, ಶರಣರ ಜೊತೆಯಲ್ಲೇ ಅಂತೇಳಿ ಈಗ ಬಂದಿದ್ದೀನಿ ಅಂತ ಮಾತನ್ನ ಅಕ್ಕ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಅಂತ ಶಿವಾನುಭವ ಗೋಷ್ಠಿಯಲ್ಲಿ ಆಡೋದಕ್ಕೆ, ನಾನು ಕೇಳೋದಕ್ಕೆ, ನೋಡೋದಕ್ಕೆ, ಇದೆಲ್ಲವನ್ನ ನೋಡಿ ಸಂತೋಷ ಪಡೋದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ ಅಕ್ಕ ಅನ್ನುವಂಥದ್ದು. ಹಾಗೆ ಹೇಳ್ತಾರೆ, ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿ ಬಂದು ಕುಳ್ಳಿರು, ಅಲ್ಲದಿದ್ದರೆ ತೊಲಗು ತಾಯೇ ನಮ್ಮ ಗುಹೇಶ್ವರನ ಶರಣರು ಸಂಗನ ಸುಖಿಯನ್ನ ಬಯಸುವರಲ್ಲದೆ ನಿನ್ನ ಪತಿಯ ಕುರು ಹಾರೆಂಬುದ ಏಳು ಎಳೆಯವ್ವ ಅನ್ನುವಂತ ಮಾತಾಡ್ತಾರೆ. ನೀನು ಅಲ್ಲಿಂದ ಬಂದಿದೀಯಾ, ಇಲ್ಲಿ ನಿನ್ನ ಪತಿ ಯಾರು ಅನ್ನುವಂಥದ್ದ ಕುರುಹನ್ನ ಹೇಳು, ಇಲ್ಲ ಅಂದ್ರೆ ನೀನು ಹೇಳಿದ್ರೆ ಕೂತ್ಕೋ, ಇಲ್ಲ ಅಂದ್ರೆ ನೀನು ಇಲ್ಲಿಂದ ಸಭೆಯಿಂದ ನಿರ್ಗಮಿಸು ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಆ ರೀತಿಯಾಗಿ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಮ ಪ್ರಭುದೇವರು ಅಕ್ಕ ಒಂದು ನಿಮಿಷ ಆಲೋಚನೆಯನ್ನ ಮಾಡಿ ಇಡೀ ಸಭೆಯಲ್ಲಿರುವಂತವರೆಲ್ಲರೂ ಕೂಡ ಎಂತ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನ ಹೇಳಿದ್ರು ಅಂತೇಳಿ ಆ ಸಿಕ್ಕ ಅನುಭವಗಳನ್ನೆಲ್ಲವನ್ನೂ ಕೂಡ ಅವಕಾಶವನ್ನ ಕೊಡಲಾರದೆ ಅಕ್ಕ ಇಡೀ ಅನುಭವ ಮಂಟಪದಲ್ಲಿ ಮುಮುಕ್ಷವಾಗಿರುವಂತ ಸಾಮಾನ್ಯವಾಗಿರುವಂತ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂತ ಲಜ್ಜೆ ಉಂಟಾಗೋದು ಸಹಜ. ಏನಾದ್ರು ಪ್ರಶ್ನೆಯನ್ನ ಕೇಳಿದಾಗ ಅಕ್ಕ ಇದ್ಯಾವುದನ್ನು ಕೂಡ ತನ್ನ ಮುಖಭಾವದಲ್ಲೇ ಇಲ್ಲ. ಅಕ್ಕ ಶರಣ ಸತಿಯಾಗಿ, ಲಿಂಗವೇ ಪತಿಯಾಗಿ ಆ ಮಧುರ ಭಾಷೆಯಲ್ಲೇ ಉತ್ತರವನ್ನ ಕೊಡುವಂಥದ್ದು. ಅರಣೇ ನೀ ನನಗೆ ಗಂಡನಾಗಿರಬೇಕೆಂದು ಅನಂತ ಕಾಲ ತಪಸ್ಸಿದೆ ನೋಡ, ಆಸೆಯ ಮೇಲಣ ಮಾತು ಬೆಸಗೊಳ್ಳಲುಂಟೆ ಅಯ್ಯ, ಶಶಿಧರನ ಹತ್ತಿರಕ್ಕೆ ಕಳುಹಿರಲೆಮ್ಮವನು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿ ಚನ್ನಮಲ್ಲಿಕಾರ್ಜುನನೇ ನಿನಗಾಗಬೇಕೆಂದು ಪಚ್ಚೆಯ ನೆಲಗಟ್ಟು ಕನಕವ ತೋರಣ ವಜ್ರದ ಕಂಬ ಪವಳವ ಚಪ್ಪವರನ ಮೆಕ್ಕಿ ಮದುವೆಯ ಮಾಡಿದರು, ನಮ್ಮವರೆನ್ನ ಮದುವೆಯ ಮಾಡಿದರು, ಕಂಕಣವ ಕೈದಾರ ಸ್ಥಿರವಾನದ ಸೇವೆಯನ್ನು ಕಲಿಸಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡನಿನ್ನ ಮದುವೆಯ ಮಾಡಿದರು ಅನ್ನುವಂಥದ್ದು. ಹಾಗೆ ಮುಂದೆ ಹೇಳ್ತಾರೆ, ಗುರುವೇ ತೊಟ್ಟಿಗನಾಗಿ ಲಿಂಗವೇ ಮದುಗಳನ್ನಾಗಿ ನಾನು ಮದುವೆಯನ್ನ ಮಾಡಿಕೊಂಡೆ. ಆ
ಅನುಭವವನ್ನ ನಾನು ಪಡ್ಕೊಂಡೆ ಅನ್ನುವಂಥದ್ದು. ಹಾಗೆ ಯಾರು ಸಾಕ್ಷಿಯಾಗಿದ್ರು ಅಲ್ಲಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅಸಂಖ್ಯಾತರೆಲ್ಲರೂ ಬಂದು ತಂದೆ ತಾಯಿಗಳಾಗಿ ಕೊಟ್ಟಂತವ್ರು, ಹಾಗೆ ಪ್ರಭುವಿನ ಮನೆಗೆ ನನ್ನ ಕಳಿಸಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ. ಹಾಗೆ ನನ್ನ ಗಂಡ ಯಾರಪ್ಪ ಅಂದ್ರೆ ಆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ, ಮಿಕ್ಕದ ಲೋಕದ ಗಂಡರನ್ನೆಲ್ಲ ನನಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಪ್ರಭುದೇವರಿಗೆ ಹೇಳ್ತಾರೆ ಅನ್ನುವಂಥದ್ದು. ಆಗ ಹೇಳಿದಾಗ ನೀನು ಲಗ್ನ ಆಗಿಲ್ಲ, ನೀನು ಮದುವೆ ಆಗಿಲ್ಲ ಅನ್ನುವಂಥದ್ದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಮತ್ತೆ ಕೇಳ್ತಾರೆ. ನೀನು ಕೌಶಿಕನ ಅರಮನೆಗಿದ್ದಲ್ಲ ಸ್ವಲ್ಪ ದಿನ, ನೀನು ಅಲ್ಲಿದ್ದಂತ ಸಂದರ್ಭದಲ್ಲಿ ನೀನು ಹೇಗಿದ್ದೆ ಎನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರಭುಗಳು ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಅಕ್ಕ ನನಗೆ ಚನ್ನಮಲ್ಲಿಕಾರ್ಜುನನೆನ್ನುವಂತ ಗಂಡನೇ ಹೊರತು ಯಾರೂ ಕೂಡ ನನಗೆ ಸಂಬಂಧವೇ ಇಲ್ಲ, ಲೋಕದ ಪುರುಷರ ಸಂಬಂಧ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅಕ್ಕ ಉತ್ತರಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನಂಥದ್ದು. ಹಾಗೆ ಮತ್ತೊಂದು ಬೆಳಗಿನ ವಚನವನ್ನ ಪ್ರಭುದೇವರು ಅಕ್ಕನಿಗೆ ಕೇಳುವಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ನಾನು ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲೆ ಕಲ್ಲ ಹಾಸಿ ಕಲ್ಲಿನಲ್ಲಿ ಹೆಂಡತಿ ತಲೆಯಿಲ್ಲದ ಗಂಡ ಬಂದ ಮದುವೆಯಾದೆನು. ಆ ಬಿಡವೆ ಎಂತಹ ಬಾಳುವೆಯನ್ನ ಕೊಟ್ಟೆ ಅಂತ ಅಂದ್ರೆ ಚನ್ನಮಲ್ಲಿಕಾರ್ಜುನನ್ನ ನನ್ನ ಮದುವೆಯನ್ನಾಗಿ ಮಾಡಿಕೊಟ್ಟೆ. ಜಲದ ಮಂಟಪವನ್ನ ಮಾಡಿ ಉರಿಯುವಂತ ಚಪ್ಪರದ ಮುಖಾಂತರವಾಗಿ ನಾನು ಮದುವೆಯನ್ನ ಮಾಡಿದೆ. ಆಲೆ ಕಲ್ಲುಗಳನ್ನ ಹಾಸಿ ಆ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡನನ್ನ ಮದುವೆಯನ್ನ ಮಾಡಿಕೊಟ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಎಂತ ವಿಶೇಷವಾಗಿರ್ತಕ್ಕಂಥ ಅನುಭವ ಅನ್ನುವಂಥದ್ದು. ಅಂತ ಭಕ್ತಿ ಎನ್ನುವಂತ ಮಂಟಪದಲ್ಲಿ ಜ್ಞಾನಾಗ್ನಿ ಎನ್ನುವಂತ ಚಪ್ಪರವನ್ನಿಕ್ಕಿ ಸಕ್ರಿಯೆ ಎನ್ನುವಂತ ಶುಭ್ರವಾದ ಹಸೆಯ ಮೇಲೆ ನಾನು ಅಂತ ಮದುವೆಯನ್ನ ಮಾಡಿಕೊಂಡೆ ಎನ್ನುವಂಥದ್ದನ್ನ ಅಕ್ಕ ಹೇಳ್ತಾಳೆ. ಜ್ಞಾನ ಎನ್ನುವಂತ ತಲೆಯ ಮೇಲೆ ಚೈತನ್ಯ ಎನ್ನುವಂತ ಜ್ಞಾನವನ್ನ ನಾನು ಪಡ್ಕೊಂಡು ಮದುವೆಯನ್ನ ಮಾಡ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಅಕ್ಕ ಅನ್ನುವಂಥದ್ದು. ಹಾಗೆ ತಪ್ಪು ಹೊರಿಸಿ ಹೊರಟಿಹೆನೆಂಬ ಸತ್ಯವೇ ತನ್ನ ಸೀರೆಯನ್ನೇಕೆ ನೀನು ನಿರ್ಮಾಣವನ್ನ ಮಾಡಿಕೊಂಡೆ ಎನ್ನುವಂತ ಮಾತನ್ನ ಪ್ರಭುದೇವರು ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ಮನದ ಭ್ರಾಂತು ನಿಶ್ಚಯವಾದಲ್ಲದೆ ಕೇಶವೆಂಬ ಸೀರೆಯ ಅಂಗಕ್ಕೆ ಮರೆಯಾಯಿತು, ಅವಮಾನವೆಂತೂ ಅರಿಯಿತು, ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅನ್ನುವಂಥದ್ದು. ನೀನು ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳ್ತೀಯ, ನಾನು ದಿಗಂಬರಿಯಾಗಿದ್ದೀನಿ ಅನ್ನುವಂಥದ್ದು ನಾವು ಸತ್ಯ ನೋಡ್ತಾ ಇದ್ದೀವಿ. ಆದ್ರೆ ನೀನು ಈ ಅಂಗಕ್ಕೆ ಆ ಕೂದಲನ್ನ ಯಾಕೆ ಮರೆ ಮಾಡ್ಕೊಂಡಿದ್ದೀಯ ಅನ್ನುವಂತ ಮಾತನ್ನ ಮತ್ತೆ ಮತ್ತೆ ಕೇಳ್ತಾರೆ ಪ್ರಭುದೇವರು. ನಿನಗೆ ಇನ್ನೂ ಆ ಕಾಯದ ಆ ವ್ಯಾಮೋಹ ಅಳದಿಲ್ಲ ಅನ್ನುವಂತ ಮಾತುಗಳನ್ನ ಕೇಳಿ, ಓ ನೀನು ಆ ಕೌಶಿಕನ ಅರಮನೆಗಿದ್ದಲ್ಲ, ನೀನು ಆ ಸೀರೆಯನ್ನ ಬಿಚ್ಚಿ ಎಸೆದು ಬಂದಿದೆಯಲ್ಲ, ಅದಕ್ಕೆ ನೀನು ಈ ಕೇಶವೆಂಬುವಂತ ಸೀರೆಯನ್ನ ಉಟ್ಟು ಬಂದಿದ್ದೀಯ ಅನ್ನುವಂತ ಮಾತನ್ನ ಮತ್ತೆ ಮತ್ತೆ ಕೇಳುವಂತ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ, ನಾನು ಈ ಕೇಶ ಅನ್ನುವಂಥದ್ದನ್ನ ಮುಚ್ಚಿಕೊಂಡು ಯಾಕೆ ಬಂದಿದ್ದೀನಿ ಅನ್ನುವಂಥದ್ದನ್ನ ಮತ್ತೆ ಅಕ್ಕ ಇಲ್ಲಿ ಬಿತ್ತರಿಸ್ತಾರೆ ಅನ್ನುವಂಥದ್ದು. ದೇಹವನ್ನ ಸುತ್ತಿದಂತ ಬಟ್ಟೆ ಬರೀ ಬಿಸಾಟಿ ನಿರ್ಮಾಣದಲ್ಲಿ ನಾನು ಮನಸ್ಸಿನ ಆ ಭ್ರಾಂತಿಯನ್ನ ಹಳೆದಿದ್ದೀನಿ, ಆದ್ರೆ ನೀಳವಾಗಿರುವಂತ ಕೂದಲುಗಳಿಂದ ಸೀರೆಯನ್ನ ಮುಚ್ಕೊಂಡು ಬಂದಿದೀಯ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅಕ್ಕ ಹೇಳ್ತಾರೆ, ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಆ ಲಿಂಗವು ಒಲಿದ ಕಾಯ ಹೇಗಿದ್ದರೇನು ಅನ್ನುವಂಥದ್ದು. ನೀವು ಯಾಕೆ ಆ ಕೂದಲಿನ ಮುಖಾಂತರವಾಗಿ ಆ ಕೇಶವನ್ನ ಮುಚ್ಕೊಂಡ್ ಬಂದಿದ್ದೀರಾ ಅಂತೀರಲ್ಲ, ಅದಕ್ಕೆ ನನಗೆ ನಾನು ಮುಚ್ಕೊಂಡಿದ್ದೀನಿ ಇಲ್ಲ ಅನ್ನುವಂತ ನನಗೆ ಭಾವವೇ ಇಲ್ಲ. ನನ್ನ ಕಾಯ ಹೇಗಿದ್ರೆ ಏನು ಅನ್ನುವಂತ ಕಾಯದ ಮೇಲೆ ಯಾವುದೇ ರೀತಿಯಾಗಿರುವಂತ ವ್ಯಾಮೋಹ ಇಲ್ಲ. ಆದ್ರೆ ಇವತ್ತು ಕಾಯವನ್ನ, ಈ ದೇಹವನ್ನ ಹಲವಾರು ರೀತಿಯಾಗಿರುವಂತ ಶೃಂಗಾರವನ್ನ ಮಾಡಿಕೊಳ್ಳುವಂತ ನೋಡ್ತೀವಿ. ಆದ್ರೆ ಅಕ್ಕನಿಗೆ ಆ ಅರಿವು, ಆಚಾರ, ಅನುಭವ, ಜ್ಞಾನ, ಲಿಂಗಾನುಭವವೇ ಶೃಂಗಾರವಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಆ ದೃಷ್ಟಿಯಿಂದ ಕಾಯವನ್ನ ಹೇಗೆ ನೀವು ಆ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಾ ಅನ್ನುವಂಥದ್ದು. ನಾನು ಶಿವನೊಲಿಮೆಗೆ ನಾನು ಒಲಿದ ಕಾಯ ಇದು, ಲೌಕಿಕವಾಗಿರುವಂತ ಜನರಿಗನ್ನ ದೃಷ್ಟಿಗೆ ಅದು ಚುಚ್ಚಬಾರದು ಅನ್ನುವಂತ ದೃಷ್ಟಿಯಿಂದ ನಾನು ಕೇಶದಿಂದ ನಾನು ಮರೆ ಮಾಡಿಕೊಂಡಿದ್ದೀನಿ ಎನ್ನುವಂತ ವಿಚಾರವನ್ನ ಅಕ್ಕ ಇಲ್ಲಿ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ಹಾಗೆ
ಮತ್ತೆ ಪ್ರಭುದೇವರು ಮತ್ತೆ ಅಕ್ಕನಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ನಿನ್ನ ಅಂತರಂಗ ಶುದ್ಧಿ ಆಗಿದೆಯೋ ಇಲ್ವೋ, ಅಥವಾ ಶಿವನೊಲುಮೆ ನಿನಗೆ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗ್ತದೆ ಅನ್ನುವಂಥದ್ದನ್ನ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ದೇವನೊಲಿದ ನೀನೊಲಿದೆನೆಂಬುದು ಅದಾವದ್ದಕ್ಕೆ ಭಾವಶುದ್ಧವಾದಲ್ಲಿ ಸೀರೆಯ ನಳಿದು ಕೂದಲ ಮರೆಮಾಚಿಕೊಂಡಿರುವಂತ ನೀನು ಅದು ಅಂತರಂಗದ ನಾಚಿಕೆಯೋ ಬಹಿರಂಗದಲ್ಲಿ ತೋರುತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಒಪ್ಪುವುದಿಲ್ಲ ಅನ್ನುವಂಥದ್ದು. ನೀನು ಅಂತರಂಗದಲ್ಲಿ ನಾನು ಆ ಚನ್ನಮಲ್ಲಿಕಾರ್ಜುನನಿಗೆ ನಾನು ಒಲಿದಿದ್ದೀನಿ ಅಂತ ಹೇಳ್ತೀಯಾ, ಆದ್ರೆ ನೀನು ಬಹಿರಂಗದಲ್ಲಿ, ನೀನು ಬಾಹ್ಯದಲ್ಲಿ ಅದನ್ನ ಕೂದಲಿಂದ ಮರೆಮಾಚಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಅದು ಗುಹೇಶ್ವರ ಲಿಂಗಕ್ಕೆ ಅದು ಒಪ್ಪಿಗೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅವರು ಮತ್ತೆ ಮತ್ತೆ ಪ್ರಶ್ನೆಯನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಕ್ಕ ಹೇಳ್ತಾರೆ, ಇದು ದೇವನೊಲಿದ ಕಾಯ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಪ್ರಭುದೇವರು ಅದನ್ನ ಒಪ್ಪೋದಿಲ್ಲ ಅನ್ನುವಂಥದ್ದು. ಹಾಗೆ ಮತ್ತೆ ಅಕ್ಕ ಕೇಳಿದಂತ ಪ್ರಶ್ನೆಗೆ ಮತ್ತೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು. ಫಲ ಹೊರಗೆ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಹೊಪ್ಪಗಿಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗುತ್ತಿತ್ತೆಂದು ಆ ಭಾವದಿಂದ ಮುಚ್ಚಿದೆ, ಇದು ನೋವೇಕೆ ಕಂಡಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಅನ್ನುವಂಥದ್ದು. ಈಗ ಒಂದು ಹಣ್ಣು ಪರಿಪಕ್ವವಾಗಬೇಕು ಅಂತ ಅಂದ್ರೆ ಅದು ಪರಿಪಕ್ವವಾಯ್ತು ಅಂದ್ರೆ ತಾನೇ ಹಣ್ಣಿನಿಂದ ಸಿಪ್ಪೆ ಸ್ವಲ್ಪ ಬೇರ್ಪಡುವಂತದನ್ನ ನಾವು ಕಾಣ್ತೇವೆ. ಹಾಗೆ ಹಣ್ಣು ಪರಿಪಕ್ವವಾದ ನಂತರವೇ ಇದೆಲ್ಲವೂ ಕೂಡ ಆಗಿದೆ ಎನ್ನುವಂಥದ್ದು, ನಾನು ಕಾಮದ ಆ ಮುದ್ರೆಯನ್ನ ನಾನು ಕಳ್ಕೊಂಡಿದ್ದೀನಿ ಎನ್ನುವಂತ ಭಾವವನ್ನ ಅಕ್ಕ ವ್ಯಕ್ತಪಡಿಸಿದ್ರು ಕೂಡ ಪ್ರಭುದೇವರು ಕೇಳ್ತಾರೆ, ಮತ್ತೆ ನೀನು ಆ ದೇವನೊಳಗೋ ದೇವ ನಿನ್ನೊಳಗೋ ನೀನು ಇರುವಂತ ಆ ಠಾವು ಸಿಪ್ಪೆ ಒಪ್ಪಗಿಡದಲ್ಲದೆ ಹಣ್ಣಿನ ರಸ ಕೊಳೆಯುವಂಥದ್ದು ಆ ಗುಹೇಶ್ವರ ನೊಪ್ಪದ ಮಾತು ಅನ್ನುವಂಥದ್ದು. ನೀನು ಈಗೆಲ್ಲ ಹೇಳ್ತಾ ಇದ್ದೀಯಾ, ಹಣ್ಣು ಪರಿಪಕ್ವವಾಗಿದೆ, ತದನಂತರ ಸಿಪ್ಪೆ ಕಳಿಸಿದೆ, ಹಾಗೆ ನಾನು ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಂಡು ಕಾಯದ ಮೋಹವನ್ನ ಅಳೆದಿದ್ದೀನಿ ಎನ್ನುವಂಥದ್ದು, ನಾನು ಪರಿಪೂರ್ಣತೆಯನ್ನ ಸಾಧಿಸಿದ್ದೀನಿ ಅಂದ್ರೂ ಕೂಡ ಹೇಳ್ತಾರೆ ಪ್ರಭುದೇವರು, ಹಣ್ಣು ಏನೋ ಹಣ್ಣಾಗಿದೆ, ಆದ್ರೆ ಹಣ್ಣು ಸಿಪ್ಪೆ ಇದ್ರೆ ಮಾತ್ರ ಅದು ಸ್ವಲ್ಪ ದಿನ ಇರೋದಕ್ಕೆ ಸಾಧ್ಯ. ಹಾಗೆ ಆ ಸಿಪ್ಪೆಯನ್ನ ತೆಗೆದಿಟ್ರೆ ಅದಕ್ಕೆ ಹುಳಗಳು ಕ್ರಿಮಿಕೀಟಗಳು ಮುಟ್ಟುತ್ತವಲ್ಲ, ಹಾಗೆ ನಿನ್ನನ್ನ ಮುದ್ದಿರಬಹುದು ಅಲ್ವೇ ಎನ್ನುವಂಥದ್ದನ್ನ ಪ್ರಭುದೇವರು ಅಕ್ಕನಿಗೆ ಕೇಳಿದಂತ ಸಂದರ್ಭದಲ್ಲಿ ಅಕ್ಕನು ಕೂಡ ಹೇಳ್ತಾರೆ, ಆ ರೀತಿಯಾಗಿರುವಂತ ಮುಟ್ಟೋದಕ್ಕಿಂತ ಮುಂಚಿತವಾಗಿ ಈ ಕ್ರಿಮಿ ಕೀಟಗಳು ನೊಣಗಳು ಎಲ್ಲವೂ ಕೂಡ ಆ ಹುಳುಗಳು ಆ ನನ್ನನ್ನ ಎಂಜಲು ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಆ ಚನ್ನಮಲ್ಲಿಕಾರ್ಜುನನಿಗೆ ಆ ಅರ್ಪಿತವನ್ನ ಮಾಡಿಬಿಟ್ಟಿದ್ದೀನಿ, ಕಾಯವನ್ನ ಶರೀರವನ್ನ ತನುವನ್ನ ಅನ್ನೋ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಕ್ಕ ಆ ರೀತಿಯಾಗಿರುವಂತಹ ಪರಿಶುದ್ಧತೆಗೆ ಒಳಗಾದ್ರೂ ಕೂಡ ಕಾಮನೆನ್ನುವಂತ ಕೀಡೆ ನಿನ್ನ ಎಂಜಲು ಮಾಡಿರ್ಬೋದು ಅನ್ನುವಂಥದ್ದನ್ನ ಪ್ರಭುದೇವರು ಪ್ರಶ್ನೆಯನ್ನ ಮಾಡಿದಾಗ ಆ ಕಠೋರವಾಗಿರುವಂತಹ ಆ ಮಾತುಗಳನ್ನ ಕೇಳಿ ಇಡೀ ಸಭೆಯೇ ಸ್ತಬ್ಧವಾಗುವಂಥದ್ದು. ಅಂತ ಅಗ್ನಿ ಪರೀಕ್ಷೆಯನ್ನ ಅಕ್ಕನಿಗೆ ಒಡ್ಡಿದಂತ ಸಂದರ್ಭದಲ್ಲಿ ಮಮ್ಮಲ ಮರುಗಿ ಮತ್ತೆ ಅಕ್ಕ ಮತ್ತೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು. ಗುಣದೋಷ ಸಂಪಾದನೆ ಮಾಡುವನ್ನಕ್ಕ ಕಾಮದ ಹೊಡಲು, ಕ್ರೋಧದ ಗೊತ್ತು, ಲೋಭದ ಹಿಕ್ಕೆ, ಮೋಹದ ಮಂದಿರ, ಮದದ ಆವರಣ, ಮತ್ಸರದ ಹೊದಿಕೆ, ಈ ಭಾವವಲ್ಲದೆ ಚನ್ನಮಲ್ಲಿಕಾರ್ಜುನನ ಕೇಳುವುದಕ್ಕಿಂದಿಲ್ಲ ಎಲೆ ಹಣ್ಣಗಳಿರ ಅನ್ನುವಂಥದ್ದು. ಈ ಗುಣ ದೋಷಗಳನ್ನ ಎಲ್ಲವನ್ನ ಕಳ್ಕೊಂಡು ಜ್ಞಾನ ಸಂಪಾದನೆಯನ್ನ ಮಾಡಿಕೊಂಡಿದ್ದೀನಿ ನಾನು. ಈ ಒಡಲು ಏನಿದೆ ಇದು ಕಾಮ ಕ್ರೋಧದ ಒಡಲಲ್ಲ, ಈ ಲೋಭ ವ್ಯಾಮೋಹದ ಇದು ಮಂದಿರ ಅಲ್ಲ ಅನ್ನುವಂಥದ್ದನ್ನ ಅಕ್ಕ ಮದಮತ್ಸರ್ಯಾದ ಒದಿಕೆಗಳನ್ನ ನಾನು ಹೊದ್ದಿಲ್ಲ, ಭಾವವನ್ನ ದಿಗಂಬರವನ್ನ ಮಾಡಿಕೊಂಡಿದ್ದೀನಿ, ಕೇಳ್ರಿ ಅಣ್ಣ ಅನ್ನುವಂಥ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಮಾನವ ದೇಹದ ಆ ಗುಣ ಸ್ವಭಾವವನ್ನ ಅರಸುತ್ತಾ ಹೋದಂತೆ ಆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳು ಅನ್ನುವಂಥವು ಹಲವಾರು ನಮಗೆ ಬಾಧಿಸೋದು ನೋಡ್ತೀವಿ. ಆದ್ರೆ ಅಕ್ಕ ಅದನ್ನ ಮಾರ್ಮಿಕವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಏನಗುಳ್ಳದ್ದೊಂದು ಆ ಮನ ನಿಮ್ಮಲ್ಲಿ ಒಡವೆರೆದ ಬೆಳಕೆ ನಿನಗೆ ಭವವುಂಟೇ ಚನ್ನಮಲ್ಲಿಕಾರ್ಜುನ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ. ಈ ಲೋಕದ ಚಟುವಟಿಕೆ ಪ್ರಾರಂಭ ಆಗ್ಬೇಕಂದ್ರೆ
ಸೂರ್ಯನೇ ಕಾರಣ. ಹಾಗೆ ಖಗೋಳ ಶಾಸ್ತ್ರದ ದೃಷ್ಟಿಯಿಂದ ಇಡೀ ಪೃಥ್ವಿಯ ಆ ತಾಯಿ ಸೂರ್ಯ ಆಗಿರ್ತಾರೆ. ಆ ದೈನಂದಿನ ಆ ದೃಷ್ಟಿಯನ್ನ ಸೂರ್ಯೋದಯ ಮುಖಾಂತರವಾಗಿ ಆರಂಭ ಆಗ್ತದೆ ಆ ನಿತ್ಯದ ಚಟುವಟಿಕೆ ಅನ್ನುವಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದು ಆ ದೇವನಲ್ಲಿ ಸಮರ್ಪಣೆಯನ್ನ ಮಾಡಿದ ಬಳಿಕ ತನು ಮನ ಇಂದ್ರಿಯಗಳು ಸದಾ ಪವಿತ್ರತೆಯಿಂದ ಕೂಡಿರ್ತವೆ ಅನ್ನುವಂಥದ್ದನ್ನ ಅಕ್ಕ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಪ್ರಭು ನಿಮ್ಮ ಮಾತನ್ನು ನಾನು ಒಪ್ಪಿದ್ದೇನೆ, ಹಣ್ಣು ಸಿಪ್ಪೆಯನ್ನ ಕಳಚಿ ಹೋದ ಮೇಲೆ ನಾನು ಆ ಕಾಯವನ್ನ ತನುವನ್ನ ಶರೀರವನ್ನ ನಾನು ಆ ಭಗವಂತನಿಗೆ ಚನ್ನಮಲ್ಲಿಕಾರ್ಜುನನಿಗೆ ಈಗಾಗಲೇ ಸಮರ್ಪಣೆಯನ್ನು ಮಾಡಿಬಿಟ್ಟಿದ್ದೀನಿ ಅನ್ನುವಂಥದ್ದು ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಈ ಪ್ರಸಾದ ಕಾಯ, ಈ ಕಾಯ ಅನ್ನುವಂಥದ್ದು ಶಿವನಿಗೆ ಅರ್ಪಿಸಿದ್ದೀನಿ ಎನ್ನುವಂಥದ್ದು. ಹಾಗೆ ದೇವನಿಗೆ ಅರ್ಪಿಸಿದ ನಂತರ ಮತ್ತೆ ಆ ಪ್ರಭುದೇವರು ಮತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ಅಕ್ಕನಿಗೆ. ಕಾಮದಿಂದ ಕಂಡ ಕ್ರೋಧದಿಂದ ಅಸ್ಥಿ, ಲೋಭದಿಂದ ಸಕಲ ವಿಷಯಗಳು, ಮೋಹದಿಂದ ನೋಡಿದೆನೆಂಬುವ ಕಾಮನ ಬಲೆಯೊಳಗೆ ಕಾಮನ ಗೆದ್ದು ತಾವು ಅದಾವುದು ಹೇಳ ತಾಯಿ ಎನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು. ನಾನು ಕಾಮನನ್ನ ಗೆದ್ದಿದ್ದೀನಿ ಅಂತ ಹೇಳಿ ಹೇಳ್ತೀಯಲ್ಲ, ನೀನು ಆ ಜೀವನದಲ್ಲಿ ಕಾಮನನ್ನ ಹೇಗೆ ಗೆದ್ದೆ ಎನ್ನುವಂತ ಮಾತನ್ನ ಪ್ರಶ್ನೆಯನ್ನ ಮಾಡ್ತಾರೆ ಎನ್ನುವಂಥದ್ದು ಅಕ್ಕ ಹೇಳ್ತಾರೆ. ನಾನು ಕಾಮನನ್ನ ಹೇಗೆ ಗೆದ್ದೆ ಅಂತ ಅಂದ್ರೆ, ಕಾಮನನ್ನ ಗೆಲ್ಲಬೇಕಾದ್ರೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಆಮಿಷಕ್ಕೆ ಒಳಗಾಗಲಾರದೆ, ನಾನು ನದಿ ಯಾವ ರೀತಿಯಾಗಿ ಹಲವಾರು ರೀತಿಯಾಗಿರುವಂತಹ ಮಾರ್ಗದಿಂದ ಹರಿತದೆ, ಹರಿಯುವಂತ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಎಂಥದ್ದೇ ಕಟ್ಟೆಯನ್ನ ಕಟ್ಟಿದ್ರೆ ಅದು ಒಡೆದೋಗ್ತದೋ ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅದನ್ನ ಸಂರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಸೀಲು ಕವಲೆಗಳನ್ನ ಮಾಡ್ತೀವಿ. ಅದಕ್ಕೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೇಗೆ ನಾವು ಮಾಡ್ತೀವೋ ಆ ರೀತಿಯಾಗಿರ್ತಕ್ಕಂಥ ಒಡ್ಡುಗಳನ್ನ ಮಾಡಿ ಕಾಲುವೆಗಳ ಮುಖಾಂತರವಾಗಿ ನಾವು ಹೇಗೆ ಮಾಡ್ತೀವೋ ಹಾಗೆ ನನ್ನ ಉದಾತ್ತಿಕನ್ನ ಭಾವನೆಯನ್ನ ನಾನು ಆ ಪರಮಾತ್ಮನನ್ನ ಆ ವಿವಾಹವನ್ನ ಮಾಡಿ ಹಾಗೆ ನಾನು ಉದಾತ್ತೀಕರಣವನ್ನ ಹೊಂದಿದ್ದೀನಿ ಎನ್ನುವಂಥದ್ದು. ಕಾಮ ಕ್ರೋಧ ಲೋಭ ಮೋಹ ಮದಮತ್ಸಾರಗಳನ್ನ ಕಳ್ಕೊಂಡು ನಾನು ಆ ಭವವನ್ನ ಗೆದ್ದಿದ್ದೀನಿ ಎನ್ನುವಂತ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಕೇಳಿದಂತ ಛಂದಸ್ವನ್ನವರು ಕೂಡ ಅವರು ಕೂಡ ತಮ್ಮ ವಿಷಯವನ್ನ ಅಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಶಿವಭಕ್ತಿ ಉಳ್ಳವನಿಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಬೇಕೆಂಬುದಕ್ಕೆ ಯಾವ ಗುಣ ಅಂತೇಳಿ ಮತ್ತೆ ಕೇಳ್ತಾರೆ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮರಲ್ಲಿ, ಮದ ಬೇಕು ಶಿವಾಚಾರದ ಗಣವೆಂಬಲ್ಲಿ, ಮತ್ಸರ ಬೇಕು ಹಣ್ಣು ಹೆಣ್ಣು ಮಣ್ಣು ಎನ್ನುವಂತ ಇಂತಿವು ಸದ್ಗುಣವಿರಬೇಕು ಅನ್ನುವಂತ ಮಾತುಗಳನ್ನ ಛಂದಸ್ವನ್ನರು ಹೇಳ್ತಾರೆ. ಹಾಗೆ ಬೇಡ ಎಂಬುದ ಕಾಮಗುಣ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನು ಮನ ಧನಗಳಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತಿವು ಷಡ್ಗುಣಗಳು ನಲಿದು ಮರೆಯಬಲ್ಲಡೆ ಆತನೇ ಸದ್ಭಕ್ತನು ಕಾಣ ಕೂಡಲ ತನ್ನ ಸಂಗಮ ದೇವ ಅನ್ನೋದು. ನೋಡಿ, ಯಾವುದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳಂತೀವೋ ಅದನ್ನ ಆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳನ್ನ ಹೇಗೆ ಪರಿವರ್ತನೆಯನ್ನು ಮಾಡ್ಬೇಕು, ಯಾಕೆ ಸಂಸ್ಕರಿಸಬೇಕು ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಛಂದಸ್ವನ್ನವರು ನಮ್ಗೆ ಪ್ರತಿಪಾದಿಸ್ತಾರೆ ಅನ್ನುವಂಥದ್ದು. ಹಾಗೆ ನೋಡುವಂತ ದೃಷ್ಟಿ ಇದೆಯಲ್ಲ ಅದು ಪರಿಶುದ್ಧತೆಗೆ ಒಳಗಾಗಬೇಕು. ಆ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರೆ. ಆ ನೋಡುವಂತ ಭಾವ ಇದೆಯಲ್ಲ ಅದು ಪರಿಶುದ್ಧವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಕ್ಕ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆ ಹರಿಷಡ್ವರ್ಗಗಳನ್ನ ಉದಾತ್ತೀಕರಿಸಿಕೊಂಡು ಆ ಚಂಚಲ ಭಾವವನ್ನ ಹಳೆದು ಪರಸ್ತ್ರೀಯರನ್ನ ನಾವು ಕಾಮುಕ ದೃಷ್ಟಿಯಿಂದ ನೋಡುವಂಥದ್ದಲ್ಲ, ಅದನ್ನ ಲಿಂಗ ಮುಖಕ್ಕೆ ನಾವು ತಿರುಗಿಸಬೇಕು ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತ ಪರಿವರ್ತನೆಯನ್ನ ಮಾಡ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಾದಿಗಳನ್ನ ಅವರು ವಿವರಣೆಯನ್ನ ಕೊಡ್ತಾ ಹೋಗುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಇಂದ್ರಿಯ ನಿಗ್ರಹವನ್ನ ಮಾಡಿದ್ರೆ ಹೋದುದಾವುದು ದೋಷಗಳು, ಮುಂದೆ ಬಂದ ಕಾಡುವವು ಪಂಚೇಂದ್ರಿಯಗಳು, ಸತಿಪತಿ ರತಿಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು
ಸತಿಪತಿಯ ರತಿ ಸುಖವ ಭೋಗೋಪಭೋಗವ ವಿಳಾಸಕ್ಕೆ ಬಿಟ್ಟನೇ ಚಿಂದು ಬಳ್ಳಾಟನ್ನು ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಸದೆ ನಿಮ್ಮ ಚರಣವಕ್ಕೆ ದೂರ ಕೂಡಲ ಸಂಗಮ ದೇವ ಅನ್ನೋದು. ಇವರೆಲ್ಲರೂ ಕೂಡ ಸಾಂಸಾರಿಕವಾಗಿರ್ತಕ್ಕಂಥ ಜೀವನವನ್ನ ನಡೆಸಿದ್ರು ಕೂಡ ಯಾವುದೂ ಕೆಲವೊಬ್ಬರು ಸಾಧನೆಯ ಹಂತದಲ್ಲಿ ಇವೆಲ್ಲವನ್ನು ಕೂಡ ನಿಗ್ರಹವನ್ನ ಮಾಡಿದ್ರ. ಹಾಗೆ ಅಕ್ಕನೂ ಕೂಡ ಶರಣಸತಿ ಲಿಂಗಪತಿ ಭಾವದಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಈ ರೀತಿಯಾಗಿ ಪರಿಶುದ್ಧರಾಗಿದ್ದಾರೆ ಎನ್ನುವಂಥದ್ದು, ಪರಿಶುದ್ಧರಾಗಿ ನಿನ್ನ ಚರಣ ಕಮಲಕ್ಕೆ ಎರಗಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಅಖಂಡ ಬ್ರಹ್ಮಚಾರ್ಯವಾಗಿರುವಂತಹ ಶ್ರೇಷ್ಠರ ಚಕ್ರವರ್ತಿ ಚನ್ನಬಸವಣ್ಣನವರು ಇಂದ್ರಿಯಗಳ ಉದಾತ್ತೀಕರಣದ ಬಗ್ಗೆ ಆ ಸದ್ಗೃಹಸ್ಥರಾಗಿರುವಂತಹ ಬಸವಣ್ಣನವರು ಕೂಡ ನಿಗ್ರಹ ಮಾಡಿದ್ದಾರೆ ಎನ್ನುವಂಥದ್ದನ್ನ ಅಲ್ಲಿ ಉದಾಹರಣೆಯನ್ನ ಕೊಡ್ತಾರೆ ಎನ್ನುವಂಥದ್ದು. ಹಾಗೆ ವಿರಕ್ತಿಯ ಭಾವದಿಂದ ನಾವು ಅದನ್ನು ಕೂಡ ವಿರಕ್ತರು ಕೂಡ ಮಾಡಬಹುದು, ಗೃಹಸ್ಥರು ಕೂಡ ಆ ರೀತಿಯಾಗಿರ್ತಕ್ಕಂಥದ್ದನ್ನ ನಿಗ್ರಹವನ್ನ ಮಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಆದ್ರೆ ಪ್ರವೃತ್ತಿ ಮತ್ತೆ ನಿವೃತ್ತಿ ಮಾರ್ಗ ಅನ್ನುವಂಥದ್ದು ಇರ್ತದಲ್ಲ, ಆ ರೀತಿಯಾಗಿ ಗೃಹಸ್ಥ ವಿರಕ್ತ ಅನ್ನುವಂಥದ್ದು ಯಾವುದು ಕೂಡ ಹೆಚ್ಚು ಅಲ್ಲ ಕಡಿಮೆಯೂ ಕೂಡ ಅಲ್ಲ. ಅವರಿಬ್ಬರಲ್ಲೂ ಕೂಡ ಪೂಜೆ ತಪಸ್ಸು ಜ್ಞಾನ ಅವೆಲ್ಲವೂ ಕೂಡ ಗೌರವಾರ್ಹವಾಗಿರುವಂಥದ್ದು. ಅದರಲ್ಲಿ ವೈರಾಗ್ಯದ ಬದುಕಿದವರು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು, ಚನ್ನಬಸವಣ್ಣ, ಸಿದ್ದರಾಮೇಶ್ವರರು. ಹಾಗೆ ವೈರಾಗ್ಯದ ಬದುಕಿನಲ್ಲಿ ಅಕ್ಕಮಹಾದೇವಿಯವರು, ಗೊಂತಾದೇವಿ, ಇನ್ನೂ ಕೆಲವರು ವಿರಕ್ತ ಜೀವನವನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ಸಾಂಸಾರಿಕ ಜೀವನದಲ್ಲಿ ಬಸವಣ್ಣನವರು, ಮೋಳಿಗೆ ಮಾರಯ್ಯನವರು, ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ದಂಪತಿಗಳು, ಹಾಗೆ ಅಡಪದ ಅಪ್ಪಣ್ಣ ಮತ್ತೆ ಲಿಂಗಮ್ಮ ದಂಪತಿಗಳು, ನೀಲಾಂಬಿಕೆ, ಗಂಗಾಂಬಿಕೆ, ಮೋಳಿಗೆ ಮಹಾದೇವಿ, ಲಕ್ಕಮ್ಮ, ಹೀಗೆ ಕೆಲವರು ಗೃಹಸ್ಥಾಶ್ರಮದಲ್ಲಿದ್ದೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ಜೀವನದಲ್ಲಿದ್ದೂ ಕೂಡ ವೈರಾಗ್ಯದ ಬದುಕನ್ನ ಅದು ಯಾವುದು ಕೂಡ ಲೇಖನವನ್ನ ಮಾಡಿಕೊಳ್ಳಾರದೆ ಆ ಪರಿಪೂರ್ಣವಾಗಿರುವಂತಹ ಪರಿಶುದ್ಧವಾಗಿರುವಂತಹ ಬದುಕನ್ನ ನಡೆಸಿದ್ದಾರೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಸದಾಚಾರ ಸ್ವಾನುಭವದ ಸುಜ್ಞಾನವನ್ನ ಉತ್ಪನ್ನವನ್ನ ಮಾಡಿಕೊಂಡು ಅದರ ಗೃಹಸ್ಥಾಶ್ರಮದಲ್ಲಿ ಆ ಅನುಭವ ಸಾರವನ್ನ ಅನುಭವಕ್ಕೆ ತಂದುಕೊಂಡಿರುವಂಥದ್ದನ್ನ ಕೇಳಿ ಮತ್ತೆ ಹೇಳ್ತಾರೆ. ಗೃಹಸ್ಥರಾಗಿರ್ತಕ್ಕಂಥ ಬಸವಣ್ಣನವರು ಕೃತಾರ್ಥರಾಗಿಲ್ಲವೇ ಎನ್ನುವಂತ ಪ್ರಶ್ನೆಯನ್ನ ಮತ್ತೆ ಅಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಮತ್ತೆ ಅಲ್ಲಮ ಪ್ರಭುದೇವರು ಮತ್ತೆ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು. ಆದಿಯಲ್ಲಿ ಬಸವಣ್ಣನ ಅನುಕೃತವಾದ ಕಾರಣ ನಾಗಲೋಕದ ನಾಗಗಣಗಳಿಗೂ ಬಸವಣ್ಣನ ಪ್ರಸಾದ, ಮತ್ಸ್ಯಲೋಕದ ಮಹಾಗಣಗಳಿಗೂ ಕೂಡ ಬಸವಣ್ಣನವರ ಪ್ರಸಾದ. ಹಾಗೆ ಗುರುಶ್ವರ ನಿಮ್ಮ ನಿನಗೂ ಬಸವಣ್ಣನ ಪ್ರಸಾದ ಅನ್ನುವಂತ ಮಾತು ಹೇಳ್ತಾರೆ. ಬಸವಣ್ಣನವರು ಅಷ್ಟೊಂದು ಪರಿಪಕ್ವವಾಗಿದ್ರು ಅನ್ನುವಂಥದ್ದು, ಅಂತ ಪಾರದರ್ಶಕವಾಗಿದ್ರು ಅನ್ನುವಂತ ಮಾತನ್ನ ಪ್ರಭುದೇವರೇ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಬಸವಣ್ಣ ಹೇಗಿದ್ರು ಅಂತ ಅಂದ್ರೆ, ಬಾ ಎಂಬಲ್ಲಿಯನ್ನ ಬವಾರಿ ಇತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾಯೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನಯ್ಯ, ಮುಂಟಿ ಬಸವಾಕ್ಷರ ತ್ರಯಗಳು ಎನ್ನ ತೊಳಗಿ ಬೆಳೆಯುವುದ ಕಂಡು ಆನು ನೀನು ಬಸವ ಎನ್ನುತ್ತಿದ್ದನಯ್ಯ ಗುಹೇಶ್ವರ ಅನ್ನುವಂಥದ್ದು. ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆ ಅನ್ನುವಂತ ಅಂತ ವಿರಕ್ತಿಯನ್ನ ಹೊಂದಿದಂತ ಅಲ್ಲಮ ಪ್ರಭುದೇವರು ಕೂಡ ಗ್ರಸ್ತರಾಗಿರುವಂತ ಬಸವಣ್ಣನವರಿಗೂ ಕೂಡ ಹೊಗಳುವುದನ್ನ ನಾವು ಇಲ್ಲಿ ನೆನಪಿಸ್ಕೋಬೇಕು ಅನ್ನುವಂಥದ್ದು. ಹಾಗೆ ಅಂತ ಸಮರಸ ಭಾವವನ್ನ ಹೊಂದಿ ತನ್ನ ಬದುಕಿನಲ್ಲಿ ಅಂತ ವೈರಾಗ್ಯದ ಬದುಕನ್ನ ಬದುಕಿ ವಿರಕ್ತರಾಗಿರ್ತಕ್ಕಂಥವ್ರನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಹೆಣ್ಣು ಮಕ್ಕಳು ತನ್ನ ತಾಯಿ ಅಂತೇಳಿ ಸಂಬೋಧನೆಯನ್ನ ಮಾಡಿ ಆ ಗೃಹಸ್ಥರಲ್ಲಿ ಸತಿಯನ್ನ ಮಾತ್ರ ಬಿಟ್ಟು ಉಳಿದವರೆಲ್ಲರೂ ಕೂಡ ತನ್ನ ಸಹೋದರಿಯರು ತಂಗಿಯರು ಅನ್ನುವಂತ ಭಾವದಿಂದ ನೋಡ್ತಾ ಇದ್ರು. ಅದಕ್ಕೆ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಕ್ಕುದೇ ನೇಮ ಅನ್ನುವಂಥದ್ದನ್ನ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಅಂತ ಸದಾಚಾರ ಸಂಪನ್ನರಾಗಿರ್ತಕ್ಕಂಥ ಸದ್ಗೃಹಸ್ಥರು ಕೂಡ ವಿರಕ್ತರಂತೆ ಬದುಕಿ ಜೀವನದಲ್ಲಿ ಅವ್ರಿಗೂ ಕೂಡ ಯಾವುದೇ ರೀತಿ ಕಡಿಮೆ ಇರಲಾರದ ಹಾಗೆ ಸನ್ಯಾಸಿ ಮತ್ತೆ ಸಂಸಾರಿ ಎನ್ನುವಂತ ಎರಡೂ ಶಬ್ದ ಬಳಕೆಯಲ್ಲಿ ವಿರಕ್ತ ಮತ್ತೆ ಗೃಹಸ್ಥ ಅನ್ನುವಂತ ಪದ ಬಳಕೆಯನ್ನ ಶರಣರು ಮಾಡಿರುವುದನ್ನ ನಾವು ಕಾಣ್ತೇವೆ ಎನ್ನುವಂಥದ್ದು. ಹಾಗೆ ಪ್ರಭುದೇವರಿಗೆಲ್ಲವೂ ಕೂಡ ಕಾಮದ ಬಲೆಯೊಳಗೆ ಇರುವುದು, ಕಾಮನನ ಆ ತಾವು ಏನು ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ಅಕ್ಕ ಹೇಳ್ತಾರೆ, ಕೆಂಡದ ಆ ಶವಕ್ಕೆ ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರಿತ ಆ ಕಟಕದಂತೆ, ಬೆಂದ ನುಲಿಯಂತೆ, ಮತ್ತೆ ಇಂಧನ ಆ ಉಂಟೆ ಹಣ್ಣ, ಚನ್ನಮಲ್ಲಿಕಾರ್ಜುನನ ಸಂಘವೇ ನಿನಗೆ ಆಶ್ರಯವಾಗಿದೆ ಎನ್ನುವಂಥದ್ದನ್ನು
ಈಗ ಕೆಂಡದ ಆ ಶವವನ್ನ ನಾವೇನಾದ್ರು ಮುಟ್ಟಿದ್ರೆ ಅದು ಬೂದಿ ಆಗ್ತದೆ ವಿನಃ ಅದು ಸ್ಪರ್ಶಕ್ಕೆ ನಾವು ಇದು ನಿಲ್ಕೋದಿಲ್ಲ. ಹಾಗೆ ನಾನು ಒಂದು ಗೊಂಬೆಯಂತೆ ಇದ್ದೀನಿ ಎನ್ನುವಂಥದ್ದು. ಹಾಗೆ ಜಲದ ಆ ಕಾಣುವಂತ ಪ್ರತಿಬಿಂಬವನ್ನ ಮುಟ್ಟಿದ್ರೆ ಕಾಯವನ್ನ ಸ್ಪರ್ಶದ ಮಾಡ್ದಂಗಾಗ್ತದ? ಇಲ್ಲ. ಹಾಗೆ ಒಂದು ನುಲಿ ಒಂದು ಹಗ್ಗವನ್ನ ಸುಟ್ಟಾಗ ಅದು ಹಗ್ಗದಂತೆ ಕಾಣ್ತದೆ, ಅದರೊಳಗೆ ಬೆಂಕಿ ಇರೋದು ಸತ್ಯ, ಆದ್ರೆ ಮುಟ್ಟಿದ್ರೆ ಅದನ್ನ ತಗೊಂಡು ನಾವೇನಾದ್ರೂ ಕಟ್ಟಕ್ ಬರ್ತದ ಅಂದ್ರೆ ಇಲ್ಲ. ಹಾಗೆ ನನ್ನ ಕಾಯ, ನನ್ನ ತನು ಶರೀರ ಅನ್ನುವಂಥದ್ದನ್ನ ಆ ಚನ್ನಮಲ್ಲಿಕಾರ್ಜುನನ ಸಂಘವನ್ನ ಆಶ್ರಯಿಸಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗಾದ್ರೆ ಇದೆಲ್ಲ ಸರಿ, ನಿನ್ನ ಪತಿಯ ನಿನ್ನ ಕುರುಹೇನಾದ್ರೂ ಹೇಳ್ಬೇಕಲ್ವೇ, ನನಗೆ ತೋರಿಸ್ಬೇಕಲ್ವೇ ಅಂತೇಳಿ ಮತ್ತೆ ಮತ್ತೆ ಪ್ರಭುದೇವರು ಪ್ರಶ್ನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಚೆಲುವಂಗಾನೊಲಿದೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ, ಚನ್ನಮಲ್ಲಿಕಾರ್ಜುನನ ಗಂಡನೆನಗೆ ಮಿಕ್ಕ ಲೋಕದ ಗಂಡರಿಲ್ಲ, ನನಗೆ ಸಂಬಂಧವಿಲ್ಲ ಅನ್ನುವಂಥದ್ದು. ನಾನು ಹುಟ್ಟು ಸಾವೇನು ಅಂತದೇ ಇರಲಾರದಂತ ನನ್ನ ಪತಿ, ನಾನು ಹೊರಗೆ ಅಲ್ಲ ನನ್ನೊಳಗೆ ಇರುವಂತ ಪತಿ ಆ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು. ಭವವೇ ಇಲ್ಲ ನನಗೆ, ಭಯವಿಲ್ಲದ ನಾನು ನಿರ್ಭಯನಾಗಿರುವಂತ ಆ ಪರವಸ್ತುವೇ ನನ್ನ ಪತಿ ಎನ್ನುವಂಥದ್ದು. ಆ ಅಂತವನಿಗೆ ನಾನು ಒಲಿದಿದ್ದೀನಿ ವಿನಃ ನಾನು ಈ ಮಿಕ್ಕದ ನೀವು ನೋಡುವಂತ ನಿಮ್ಮ ಭಾವನೆಗೆ ಬರುವಂತ ನೀವು ಹೇಳುವಂತ ಪತಿಯನ್ನ ನಾನು ಮದುವೆ ಆಗಿಲ್ಲ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಸಾವಿಲ್ಲದ ಸಹಜಂಗೆ ರೂಹಿಲ್ಲದ ಚೆಲುವಿಂಗೆ ಭವವಿಲ್ಲದ ಭವಂಗೆ ನಿಶ್ಚಯದ ಆ ನಿಶ್ಚಲಂಗೆ ನೀನೊಲಿದೆಯವ ಚನ್ನಮಲ್ಲಿಕಾರ್ಜುನಂಗೊಲಿದ ಕಾರಣ ಮಿಕ್ಕವರೆಲ್ಲರೂ ನನಗೆ ಸಂಬಂಧವಿಲ್ಲ ಅಂತ ಮತ್ತೆ ಅಕ್ಕ ಹೇಳ್ತಾರೆ. ಅಷ್ಟು ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ರೂ ಕೂಡ ಅಕ್ಕ ಸಮಾಧಾನದಿಂದಲೇ ಆ ನನ್ನ ಪತಿ ಯಾರು ಅನ್ನುವಂಥದ್ದನ್ನ ಉತ್ತರವನ್ನ ನೀಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕ ಹಲವಾರು ರೀತಿಯಾಗಿರುವಂತ ಪ್ರಶ್ನೆಗೆ ಸಾವಿಲ್ಲದ ಕೇಳಿಲ್ಲದ ರೂಪಿಲ್ಲದ ಆ ನಿರಾಕಾರವಾಗಿರ್ತಕ್ಕಂಥ ನಿರ್ಗುಣವಾಗಿರುವಂತಹ ಪರಶಿವನಿಗೆ ನಾನು ಒಲಿದಿದ್ದೀನಿ ಎನ್ನುವಂಥದ್ದನ್ನ ಪ್ರಭುದೇವರಿಗೆ ಬಹಳ ಸ್ಪಷ್ಟವಾಗಿ ಅಕ್ಕ ತಿಳಿಸಿದಂತ ಸಂದರ್ಭದಲ್ಲಿ ಮತ್ತೆ ಕೇಳ್ತಾರೆ, ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಳಿಲ್ಲ, ರೂಪ ನಿರೂಪವೆರಡೂ ಕೂಡ ಪರಿ ಎಂಟು ಹೇಳ, ಆ ಸಂಬಂಧವೇ ಇದೆ, ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರಲು ಗುಹೇಶ್ವರಲಿಂಗ ಮುಟ್ಟಬಾರದು ಅನ್ನುವಂಥದ್ದು. ಎಂಥ ಪ್ರಶ್ನೆ ಎನ್ನುವಂಥದ್ದು. ಆ ರೂಪಿಂಗೆ ರೂಪ ಇದೆ, ಆದ್ರೆ ನಿರೂಪಕ್ಕೆ ರೂಪ ಇಲ್ಲ, ಆದ್ರೆ ಆ ರೂಪಕ್ಕೆ ನಿರೂಪ ಇದೆ. ಅದು ಯಾವ ರೀತಿಯಾಗಿ ಎನ್ನುವಂಥದ್ದನ್ನ ಹೇಳು ಅಂತ ಹೇಳ್ತಾರೆ. ಅಸಂಬಂಧವಿದೆ, ಆ ಸಂಬಂಧ ಹೇಗಿದೆ ಎನ್ನುವಂಥದ್ದು. ಆಗ ದೇಹೇಂದ್ರಿಯಗಳೆಂಬ ಜಾತಿ ಸೂತಕ ಇದೆ, ಆ ಗುಹೇಶ್ವರ ಲಿಂಗ ಒಪ್ಪೋದಿಲ್ಲ ಅಂತ ಅನ್ನುವಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಿರಾಕಾರವಾಗಿರ್ತಕ್ಕಂಥ ಅಖಂಡ ನಿರವಯವಾಗಿರುವಂತ ನಿರೂಪವಾಗಿರುವಂತ ಆ ವಸ್ತು ಕೇಡಿಲ್ಲವಾಗಿ ಇದೆ ಎನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಅದನ್ನ ಆಕಾರ ರೂಪ ಇರುವಂತ ಆ ಕಾರಣದಿಂದ ನಾಶವಾಗುವಂಥದ್ದು, ಅದು ನಿರೂಪವನ್ನಾಗಿ ಮಾಡಿಕೊಂಡಿದ್ದೇನೆ, ಸಾಕಾರವನ್ನ ನಿರಾಕಾರವನ್ನಾಗಿ ಮಾಡಿದ್ದೇನೆ, ಸಜಾತಿಯ ವಸ್ತುವನ್ನ ಕೂಡಬಹುದೇ ಎನ್ನುವಂಥದ್ದನ್ನ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ. ದೇಹಾಂದ್ರಿಯಗಳ ಹಿಂಗೆ ಜಾತಕ ಸೂತಕಗಳನ್ನ ಜಾತಿ ಸೂತಕವನ್ನ ನಾನು ಹರಿದಿದ್ದೀನಿ ಎನ್ನುವಂಥದ್ದು. ನಾವು ಸಾಕಾರವೂ ಅಲ್ಲ ನಿರಾಕಾರವೂ ಅಲ್ಲ ಅನ್ನುವಂಥದ್ದು. ಆ ನಿರಾಕಾರವಾಗಿರುವಂತ ಆ ನಿರವೈರವಾಗಿರುವಂತಹ ಪರವಸ್ತುವಿನ ಸಂಘವನ್ನ ಮಾಡಿದ್ದೀನಿ ಎನ್ನುವಂಥದ್ದನ್ನ ಪ್ರಭುವಿಗೆ ತಿಳಿಸ್ತಕ್ಕಂಥದ್ದು ಅಂತ ಉತ್ತರವನ್ನ ಕೊಟ್ಟಂತ ಅಕ್ಕ ಮತ್ತೆ ಹೇಳ್ತಾರೆ ಉತ್ತರ. ಹಾವಿನ ಹಲ್ಲ ಕಳೆದು ಆವಾಡಿಸ ಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ, ಕಾಯದ ಸಂಘವ ವಿವರಿಸಬಲ್ಲಡೆ, ಕಾಯದ ಸಂಘವೇ ಲೇಸು ಕಂಡಯ್ಯ, ತಾಯಿ ರಕ್ಕಸೆಯಾದಂತೆ ಕಾಯ ವಿಕಾರವು ಚನ್ನ ಮಲ್ಲಿಕಾರ್ಜುನಯ್ಯ, ನೀನುಳಿದವಂಗೆ ಕಾಯಗೊಂಡಿ ಇರಬೇಕಲ್ಲವೇ ಎನ್ನುವಂಥದ್ದು. ಹಾಗೆ ಹಾವಾಡಿಗ ಹಾವನ್ನ ಆಡಿಸ್ಬೇಕಾದ್ರೆ ಹಾಗೆ ಆಡ್ಸೋದಿಲ್ಲ, ಆತ ಹಲ್ಲನ್ನ ತೆಗೆದು ತನಗೆ ಯಾವ ರೀತಿ ಬೇಕೋ ಹಾಗೆ ಆಡಿಸ್ಬೋದು ಅನ್ನುವಂಥದ್ದು. ಹಾಗೆ ನಾನು ಕೂಡ ಅವೆಲ್ಲವನ್ನು ಕೂಡ ಹಾವನ್ನ ಹೇಗೆ ಹಾವಾಡಿಗೆ ಆಡಿಸಿಟ್ಟಿದ್ದಾನೋ ಹಾಗೆ ನಾನು ಕೂಡ ನನ್ನ ಬದುಕಿನಲ್ಲಿ ಕಳ್ಕೊಂಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾರೆ ಅಕ್ಕ ಅನ್ನುವಂಥದ್ದು. ಕಾಯವೆಂಬ ಸಂಘವನ್ನ ನಾನು ಕಳ್ಕೊಂಡು ನಾನು ನಿರ್ಕಾಯವಾಗಿದೆ ಎನ್ನುವಂಥದ್ದು. ಆದರೆ ಯಾವುದರ ತಾಯಿ ರಕ್ಕಸಿಯಾದರೆ ಕಾಯ ವಿಕಾರವಾಗಿರುವಂಥದ್ದು, ಆ ತಾಯಿ ಎನ್ನುವಂಥದ್ದಕ್ಕೆ ಅಕ್ಕ ಬಹಳ ಸೊಗಸಾಗಿ ಹೇಳ್ತಾರೆ ಎನ್ನುವಂಥದ್ದು.
ದೇವನಿಗೆ ಕೂಡ ನಾನು ಮೆಚ್ಚುಗೆ ಆದ್ಮೇಲೆ ಈ ಎಲ್ಲದರ ಪರಿಯ ನನಗೆ ಅವಶ್ಯಕತೆ ಇಲ್ಲ. ಈ ಕಾಯವನ್ನ ನಾನು ಆ ಪರಮಾತ್ಮನಿಗೆ ಒಲಿದವರಂತ ಕಾಯಕ್ಕೆ ನಾನು ಬೇಡ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಹಲವಾರು ರೀತಿಯಾಗಿರುವಂತ ಪ್ರಭು ಮತ್ತೆ ಕೇಳ್ತಾರೆ, ತನು ಗುಣವ ವಿವರಿಸಿಹನೆಂದರೆ ಪರಿಶುದ್ಧವಾಗಬೇಕಲ್ವೇ? ಮನದ ಗುಣವ ವಿವರಿಸಿಹನೆಂದರೆ ಇಂದ್ರಿಯಗಳು ಶುದ್ಧವಾಗಬೇಕು. ತನು ಮನ ಇಂದ್ರಿಯಗಳು ಶುದ್ಧವಾಗಿ ಸುವಿಧಾನಿಯಾಗಿ ಲಿಂಗ ಮುಖಕ್ಕೆ ನೈವೇದ್ಯವಾಗಬೇಕಲ್ಲದೆ ಗುಹೇಶ್ವರ ಲಿಂಗಕ್ಕೆ ಬೆರೆಸಿಕೊಳ್ಳಬಾರದು ಕೇಳ ತಾಯಿ ಎನ್ನುವಂಥದ್ದು. ಹಾಗೆ ತನುಗುಣಗಳನ್ನ ವಿವರಣೆಯನ್ನ ನೀನು ಕೊಡೋದಾದ್ರೆ ಮನಸ್ಸು ಅದು ಶುದ್ಧವಾಗಿರ್ಬೇಕು. ಮನಸ್ಸಿನ ಗುಣ ವಿಕಾರವಾಗಿತ್ತು ಅಂದ್ರೆ ಇಂದ್ರಿಯಗಳು ಶುದ್ಧವಾಗಿರ್ಬೇಕಲ್ಲೇ ಅಲ್ವೇ? ತನು ಮನ ಇಂದ್ರಿಯಗಳು ಶುದ್ಧವಾಗಿ ಸ್ವೀಧಾನಿಯಾಗಿ ಲಿಂಗ ಮುಖದಿಂದ ವೇದ್ಯವಾಗಬೇಕು. ಆದ್ರೆ ಗುಹೇಶ್ವರ ಲಿಂಗವನ್ನ ಹೇಗೆ ನಾನು ಬೆಸ್ಕೊಳ್ಳುವಂಥದ್ದು, ಹೇಗೆ ಸೇರಿಸಿಕೊಳ್ಳುವಂಥದ್ದು ಅಂತ ಹೇಳಿದಾಗ ತನು ಶುದ್ಧ, ಮನಶುದ್ಧ, ಇಂದ್ರಿಯಗಳು ಶುದ್ಧ ಆಗಿ ಸರ್ವಾಂಗವು ಶುದ್ಧವಾಗಿ ಇರಬೇಕು ಅನ್ನುವಂತ ಮಾತು ಹೇಳಿದಾಗ ಆ ಪ್ರಭುದೇವರಿಗೆ ಮತ್ತೆ ಅಕ್ಕ ಉತ್ತರವನ್ನ ಕೊಡ್ತಾರೆ. ತನು ಶುದ್ಧವಾಗಿತ್ತು ಶಿವಭಕ್ತರೊಪ್ಪುದ ಕೊಂಡೇನು, ಮನಶುದ್ಧವಾಗಿತ್ತು ಅಸಂಖ್ಯಾತರ ನೆನೆದನ್ನ, ಕಂಗಳು ಶುದ್ಧವಾಗಿತ್ತು ಸಕಲ ಪುರಾತನರ ನೋಡಿಯನ್ನ, ಶೋಕ್ತ ಶುದ್ಧವಾಗಿತ್ತು ಅವರ ಕೀರ್ತಿಯ ಕೇಳನ್ನ, ಭಾವಶುದ್ಧವಾಗಿತ್ತು ಜೀವವು ಕೇಳಾ ಲಿಂಗ ತಂದೆ, ನೆಟ್ಟನೆ ನಿಮ್ಮನ್ನು ಪೂಜಿಸಿ ಭವಗೆಟ್ಟೆನು ಕಾಣ ಚನ್ನ ಮಲ್ಲಿಕಾರ್ಜುನ ಅನ್ನುವಂಥದ್ದು. ಈ ತನು, ಈ ಮನ, ಭಾವ ಎಲ್ಲವೂ ಕೂಡ ಕರ್ಣಗಳು, ಶ್ರೋತ್ರಗಳು, ನನ್ನ ಭಾವವು ಕೂಡ ಶುದ್ಧ ಆಗಿದೆ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಶಿವಭಕ್ತರೊಕ್ಕುದ ನಾನು ಪ್ರಸಾದವನ್ನ ಕೊಂಡು ನನ್ನ ಕಾಯ, ಈ ತನು ಶರೀರ ಶುದ್ಧ ಆಗಿದೆ, ನನ್ನ ಮನಸ್ಸು ಕೂಡ ಹೇಗೆ ಶುದ್ಧ ಆಗಿದೆ ಅಂದ್ರೆ ಅಸಂಖ್ಯಾತ ಶರಣರ ಸ್ಮರಣೆಯನ್ನ ಮಾಡಿ ನನ್ನ ಮನಸ್ಸು ಶುದ್ಧವಾಗಿದೆ ಎನ್ನುವಂಥದ್ದು. ಹಾಗೆ ನನ್ನ ಕಣ್ಗಳು ಸಕಲ ಪುರಾತನರನ್ನ ನೋಡಿ ಪರಿಶುದ್ಧ ಆಗಿದೆ. ಹಾಗೆ ನನ್ನ ಶ್ರೋತ್ರಗಳು, ನನ್ನ ಕಣ್ಣುಗಳು ಆ ಎಲ್ಲ ಕೀರ್ತಿಗಳನ್ನ ಕೇಳಿ, ಆ ಶರಣರ ವಾಣಿಯನ್ನ ಕೇಳಿ, ಶರಣರ ದರ್ಶನವನ್ನ ಮಾಡಿ ಈ ಶ್ರೋತ್ರವು ಕೂಡ, ಕಿವಿಯು ಕೂಡ ಪಾವನ ಆಗಿದೆ ಅನ್ನುವಂಥದ್ದು ವ್ಯಕ್ತಪಡಿಸ್ತಾರೆ. ಆ ಭಾವನೆ ಹೇಗಪ್ಪ ಅಂದ್ರೆ, ಲಿಂಗ ತಂದೆ ನೀ ನೆಟ್ಟು ನಿಮ್ಮಿಂದ ಪೂಜಿಸಿ ನಾನು ಭವಗೆಟ್ಟೆ ಎನ್ನುವಂತ ಮಾತನ್ನ, ನಾನು ಭವಬಂಧನವನ್ನ ಕಳ್ಕೊಂಡಿದ್ದೀನಿ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ. ಮತ್ತೆ ಮತ್ತೆ ಪ್ರಭು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಂಗನ ಬಸವಣ್ಣನ ಪಾದವ ಕಂಡೆನಾಗಿ ಎನ್ನಂಗ ನಾಸ್ತಿಯಾಯಿತು, ಚನ್ನ ಬಸವಣ್ಣನ ಪಾದವ ಕಂಡೆನ್ನ ಎನ್ನ ಪ್ರಾಣ ಬಯಲಾಗಿತ್ತು. ಪ್ರಭುವೇ ನಿಮ್ಮ ಶ್ರೀಚರಣಕ್ಕೆ ಶರಣೆಂದುದಾಗಿ ಎನ್ನ ಅರಿವು ಸ್ವಯವಾಯಿತು. ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಕರುಣವ ಪಡೆದನಾಗಿ ಎನಗೆ ಮತ್ತಿನ್ನಾವುದು ಇಲ್ಲವಯ್ಯ ಅನ್ನುವಂತ ಮಾತು ಹೇಳ್ತಾರೆ ಅಕ್ಕ. ನಾನು ಆ ಬಸವಣ್ಣನ ಶ್ರೀಪಾದವನ್ನ ಕಂಡು ನಿನಗೆ ಎಲ್ಲವನ್ನೂ ಕೂಡ ನಾಸ್ತಿಯಾಗಿದೆ, ಚನ್ನ ಮಲ್ಲಿಕಾರ್ಜುನನ ಪಾದವನ್ನ ಕಂಡು ನನಗೆ ಪ್ರಾಣವೇ ಬಯಲಾಗಿದೆ ಅನ್ನುವಂಥದ್ದು. ಅಲ್ಲಮ್ಮ ಪ್ರಭುದೇವರೇ, ನಿಮ್ಮ ಚರಣವನ್ನ, ಶ್ರೀಚರಣಕ್ಕೆ ಶರಣೆಂದು ನನ್ನ ಅರಿವು ಸ್ವಯವಾಯಿತು ಅನ್ನುವಂಥದ್ದನ್ನ ಹೇಳ್ತಾರೆ. ನಿಮ್ಮ ಶರಣರ ಕರುಣೆಯನ್ನ ಪಡೆದು ನಾನು ಮತ್ತಿನ್ಯಾವುದು ಕೂಡ ನನಗೆ ಬೇಕಾಗಿಲ್ಲ, ಎಲ್ಲವನ್ನು ಕೂಡ ಪಡ್ಕೊಂಡೆ ಎನ್ನುವಂತ ಭಾವವನ್ನ ಅಕ್ಕ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಶಿವಭಕ್ತರ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸುವಂತ ಮುನ್ನ ತನು ಶುದ್ಧವಾಗಿರಬೇಕು, ಅಸಂಖ್ಯಾತ ಪ್ರಮುಖರು ನೆನೆಯುತ್ತಾ ಮನ ಪವಿತ್ರವಾಗಿರಬೇಕು ಅನ್ನುವಂಥದ್ದು. ಜ್ಞಾನಿಗಳಾದಂತಹ ಶಿವಶರಣರನ್ನು ನೋಡಿದಾಗ ಕಣ್ಗಳು ಪಾವನವಾಗಬೇಕು ಅನ್ನುವಂಥದ್ದು. ಶರಣರ ಕೀರ್ತಿಯನ್ನ ಕೇಳಿದಾಗ ಶ್ರೋತ್ರ ಶುದ್ಧವಾಗಬೇಕು ಅನ್ನುವಂಥದ್ದು. ಅಂತ ದೇವನನ್ನ ನಾವು ನೆನೆಯುವಂತ ಸಂದರ್ಭದಲ್ಲಿ ಇಷ್ಟಲಿಂಗದ ಮುಖಾಂತರವಾಗಿ ಪೂಜೆಗೊಂಡು ಭವವನ್ನ ಗೆಲ್ಲಬೇಕು ಅನ್ನುವಂಥದ್ದು. ಅಂತ ಗುರುಮೂರ್ತಿಯಾಗಿರುವಂತ ಬಸವಣ್ಣನವರ ಪಾದ ಸ್ಪರ್ಶದಿಂದ ಎನ್ನಂಗ ನಾಸ್ತಿಯಾಗಿತ್ತು ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಅಂತ ಕಾಯದ ಸ್ವಾನುಭಾವದ ಗುಣಗಳನ್ನ ನಾನು ಪಡ್ಕೊಂಡು ನನ್ನ ಕಾಯ ಪ್ರಸಾದ ಕಾಯವಾಗಿತ್ತು, ನನ್ನ ತನುವನ್ನ ಮುಟ್ಟಿ ಆ ಪರಮಾತ್ಮನಿಗೆ ಎಡೆಯಾಗಿದೆ ಅನ್ನುವಂಥ ಪ್ರಭುವೇ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಹೀಗೆ ಅಕ್ಕನನ್ನ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭವೂ ಕೂಡ ಪ್ರಭುದೇವರು ಕೇಳುವಂತ ಪ್ರಶ್ನೆಯನ್ನ ಇಡೀ ಜಗತ್ತಿನಲ್ಲೇ ಯಾರೂ ಕೇಳಿರ್ಲಿಕ್ಕಿಲ್ಲ. ಇಂಥ ಪ್ರಶ್ನೆಗಳನ್ನ
ಯಾರು ಯಾರಿಗೂ ಮಾಡಿಲ್ಲ ಅನ್ನುವಂಥದ್ದು. ಅಂತ ಪರೀಕ್ಷೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ, ಇಡೀ ಲೋಕಕ್ಕೆ ಅಕ್ಕ ಏನು ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯಾಗಿರುವಂತ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಗಳನ್ನ ಮಾಡ್ತಾರೆ ಎನ್ನುವಂಥದ್ದು. ನಿನ್ನ ಕಾಯ, ತನು, ಈ ಶರೀರ ಯಾವ ರೀತಿಯಾಗಿ ಪರೀಕ್ಷೆಯಾಗಿದೆ, ಅಥವಾ ನೀನು ಉಡುತಡಿಯಿಂದ ಬರುವಂತ ಸಂದರ್ಭದಲ್ಲಿ ನೀನು ಹೇಗೆ ಪರಿಶುದ್ಧ ಇದೆಯಾ ಅಂತೇಳಿ ನಮಗೆ ಹೇಗೆ ಗೊತ್ತಾಗ್ಬೇಕು ಅನ್ನುವಂಥದ್ದನ್ನ ಈ ಸಭೆಗೆ ನೀನು ಪರಿಚಯವನ್ನು ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸತ್ವ ಪರೀಕ್ಷೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅಕ್ಕ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೋಚವನ್ನ ಪಟ್ಕೊಳ್ಳಾರದೆ ನಿಸ್ಸಂಕೋಚವಾಗಿ ಇಡೀ ಸಭೆಗೆ ಆ ನ್ಯಾಯವನ್ನ ಒದಗಿಸಿಕೊಡುವುದರ ಮುಖಾಂತರವಾಗಿ ಇಡೀ ಸಭೆಯೇ ಸಮ್ಮತಿಸುವಂತೆ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಎನ್ನುವಂಥದ್ದು ಆ ರೀತಿಯಾಗಿರುವಂತಹ ಬದುಕಿನಲ್ಲಿ ಯಾರಿಗೂ ಬಂದಿರ್ಲಿಕ್ಕಿಲ್ಲ ಅಂತ ಅಕ್ಕನನ್ನ ಆ ಮೇರು ಅನ್ನುವಂಥದ್ದು ಇಡೀ ಅನುಭವ ಮಂಟಪದಲ್ಲಿ, ಇಡೀ ನಮ್ಮ ಶರಣ ಕುಲದಲ್ಲೇ ಕೂಡ ಜ್ಞಾನದಲ್ಲಿ, ಅನುಭವದಲ್ಲಿ, ಸಾಧನೆಯಲ್ಲಿ ಎತ್ತರಕ್ಕೆ ಏರಿದಂತ ವೈರಾಗ್ಯದ ತವನಿಧಿಯಾಗಿರುವಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಯನ್ನು ಮಾಡಿದಂತ ಅಲ್ಲಮ ಪ್ರಭುದೇವರು ಕೂಡ ಒಂದು ರೀತಿ ಅಕ್ಕ ಹೇಗೆ ಅಂತೇಳಿ ಗೊತ್ತಿರ್ತದೆ, ಆದ್ರೂ ಕೂಡ ಸಮಾಜಕ್ಕೆ ಅಕ್ಕ ಏನು ಅಂತೇಳಿ ತೋರಿಸ್ಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಗಳನ್ನ ಒಡ್ತಾರೆ ಅನ್ನುವಂಥದ್ದು. ಅಂತ ಪರೀಕ್ಷೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಧೈರ್ಯವಾಗಿ ಯಾರು ಎದುರಿಸ್ತಾರೆ ಎನ್ನುವಂಥದ್ದನ್ನ ಮತ್ತೆ ನೋಡೋಣ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಬದುಕು, ಬಾಳು, ಜೀವನ ಅದು ಸುಂದರವಾಗಿರ್ಲಿ ಎನ್ನುವಂತ ಭಾವವನ್ನ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನೆರಡು ಮಾತು ಮುಗುತ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.